तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरुं वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे नमो महावदन्याय कृष्णप्रेमप्रदायते कृष्णाय कृष्णचैतन्यनाम्ने गौरतसे नमः। हे कृष्ण करुणा सिंधु दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वर्षभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद हरे कृष्ण 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 हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनतारणं परमानन्दमाधवं श्रीचैतन्यमीश्वरं। हरे कृष्ण। ಸೊ ಇವತ್ತು ಅಮಾವಾಸ್ಯ. ಸೊ ಇವತ್ತಿನ ದಿನ ತೀರ್ಥರಾಜ ಪ್ರಯಾಗದಲ್ಲಿ ಸುಮಾರು ಜನ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಕುಂಭಮೇಳದಲ್ಲಿ ಶಾಹಿ ಸ್ನಾನ ಮಾಡೋದಕ್ಕೆ ಹೋಗ್ತಾರೆ. ಕೋಟಿ ಕೋಟಿ ಜನ, 5 ಕೋಟಿ ಜನ ಇವತ್ತು ಸ್ನಾನ ಮಾಡ್ತಾರೆ ಅಂತಲ್ಲಿ, ಅಷ್ಟು ಜನ ಸೇರಿದ್ದಾರೆ. ಸೊ ಅದು ಒಳ್ಳೇದು. ಪವಿತ್ರ ಗಂಗಾ, ಯಮುನಾ ಮತ್ತೆ ಸರಸ್ವತಿ ನದಿಯ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ ಜನ. ಆದ್ರೆ ಎಲ್ಲರಿಗೂ ಹೋಗಕ್ಕಾಗಲ್ಲ. ಭಾರತದ ಜನಸಂಖ್ಯೆ 140 ಕೋಟಿ, ಎಲ್ಲರಲ್ಲಿ ಹೋಗ್ಬಿಟ್ರೆ ತುಂಬಾ ಕಷ್ಟ. ಸೊ ಎಲ್ಲರೂ ಹಿಡ್ಸೋದಿಲ್ಲ ಕೂಡ, ಯಾಕಂದ್ರೆ ಅಷ್ಟು ಜಾಗ ಇಲ್ಲ ಅಲ್ಲಿ. ಸೊ ಅದ್ರ ಇನ್ನೊಂದು ಸರಳವಾದ ಮಾರ್ಗ ಇದೆ. ಅದೇನು? ಭಗವಂತನ ನಾಮ ಸಂಕೀರ್ತನೆಯಲ್ಲಿ ನಾವು ಮಗ್ನರಾದ್ರೆ ಅದು ಕೂಡ ಆಕ್ಚುಲಿ ಇದರಲ್ಲಿ ಈ ಒಂದು ತೀರ್ಥ ಸ್ನಾನ ಮಾಡೋದಕ್ಕಿಂತ ಹೆಚ್ಚು ಲಾಭ ಸಿಗುತ್ತೆ ಅಂತ ಹೇಳ್ತಾರೆ. ಗೋಕೋಟಿ ದಾನಂ ಗ್ರಹಣೇ ಖಗಸ್ಯ ಪ್ರಯಾಗ ಗಂಗೋದಕ ಕಲ್ಪವಾಸಃ ಯಜ್ಞಾಯುತಂ ಮೇರು ಸುವರ್ಣ ದಾನಂ ಗೋವಿಂದ ಕೀರ್ತೇನ ಸಮಂ ಶತಾಂಶೈಃ. ಯಾರಿಗೆ ಅಲ್ಲಿಗೆ ಹೋಗಕ್ಕಾಗೋದಿಲ್ವೋ ಅವರಿಗೆ ಇದೊಂದು ಶ್ಲೋಕ ಸಾಂತ್ವನೆ ಕೊಡುತ್ತೆ. ಯಾರಾದ್ರೂ ಸೂರ್ಯಗ್ರಹಣ ಕಾಲದಲ್ಲಿ 1 ಕೋಟಿ ಹಸುಗಳನ್ನ ದಾನ ಕೊಟ್ರೆ, ಪ್ರಯಾಗದಲ್ಲಿ ಕಲ್ಪವಾಸ ಮಾಡಿದರೆ ಮತ್ತು ಯಜ್ಞ ಮಾಡಿದ ಮೇಲೆ ದಕ್ಷಿಣೆ ರೂಪದಲ್ಲಿ ಸುವರ್ಣ ಮೇರು ಪರ್ವತವನ್ನ ದಾನ ಕೊಟ್ರೆ ಎಷ್ಟು ಲಾಭ ಸಿಗುತ್ತೋ, ಓಕೆ, ಅದು ಒಂದು ಕಡೆ ಇಡಿ, ಇಷ್ಟು ಅದು ಲಾಭವನ್ನು. ಇನ್ನೊಂದು ಕಡೆ ಗೋವಿಂದ ನಾಮಸ್ಮರಣೆ. ಸೊ ಗೋವಿಂದ ನಾಮಸ್ಮರಣೆ 100 ಪಟ್ಟು, ಅಂದ್ರೆ 1/100th ಆಫ್ ದಟ್. ಸೊ ಒಂದು ಫ್ರಾಕ್ಷನ್ ಆಫ್ ದಟ್ ಈ ಪುಣ್ಯಕ್ಕೆ ಹೋಲಿಸೋದು ಸಾಧ್ಯವಿಲ್ಲ. ರೈಟ್? ಸೊ ಗೋವಿಂದ ನಾಮಸ್ಮರಣೆ ಮಾಡೋದ್ರಿಂದ 100 ಪಟ್ಟು ಹೆಚ್ಚು ಇನ್ನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಭಾಗವತ ಪುರಾಣವನ್ನ ಕೇಳುವುದರಿಂದ ಕೂಡ ಸಾಕಷ್ಟು ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ, ಪುಣ್ಯ ಕೂಡ ದೊರಕುತ್ತೆ. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹ್ಯವಧ್ರಾಣಿ ವಿಘ್ನೋತಿ ಸುಹೃತ್ಸತಾಂ. ಸೊ ಭಗವಂತನ ಪುಣ್ಯ ಕಥೆ ಕೀರ್ತನೆ ಮಾಡೋದ್ರಿಂದ ನಮ್ಮ ಹೃದಯ ನಿರ್ಮಲವಾಗುತ್ತೆ, ಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ಒಮ್ಮೆ ದೇವರಾಜ ಇಂದ್ರ ಭಾಗವತ ಕಥೆ ನಡೆಯುವ ಸ್ಥಳಕ್ಕೆ ಬಂದು ಶುಕಮುನಿಗಳಿಗೆ ಹೇಳ್ತಾರಂತೆ. ಪರೀಕ್ಷಿತನಿಗೆ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜರೇ, ನನ್ನ ಹತ್ರ ಅಮೃತ ಇದೆ, ಅಮೃತವನ್ನು ತಗೊಳ್ಳಿ, ಮತ್ತೆ ರಿಟರ್ನ್ ಆಗಿ ನೀವು ಭಾಗವತಾಮೃತವನ್ನು ಕೊಡಿ ಅಂತ ಕೇಳ್ತಾರೆ.
ನೀವು ನನ್ನ ಅಮೃತವನ್ನ, ಸ್ವರ್ಗದ ಅಮೃತವನ್ನ ತಗೊಂಡು ಭಾಗವತವನ್ನು ಕೊಡಿ ಅಂತಾರಂತೆ. ಆಗ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಇಲ್ಲ, ನಾನು ಕೊಡೋದಿಲ್ಲ. ಯಾಕಂದ್ರೆ ಭಾಗವತ ಕೇಳುವುದರಲ್ಲಿ ಸಿಗುವಂತ ಅಮೃತ ನಿಮ್ಮ ಅಮೃತದಲ್ಲಿಲ್ಲ. ಅಷ್ಟು ಆನಂದ ನಿಮ್ಮ ಅಮೃತದಲ್ಲಿಲ್ಲ. ಯಾಕಂದ್ರೆ ನಿಮ್ಮ ಅಮೃತದಿಂದ ಒಬ್ಬ ವ್ಯಕ್ತಿ ದೀರ್ಘಕಾಲ ಬಾಳಬಹುದು. ಆದರೆ ಭಾಗವತ ಅಮೃತವನ್ನು ಕುಡಿದ್ರಿಂದ ನಾನು ವೈಕುಂಠಕ್ಕೆ ಹೋಗ್ತೇನೆ. ಐ ವಿಲ್ ಗೋ ಟು ಮೃತ್ಯೋಮ ಅಮೃತಂಗಮಯ, ಆ ವೈಕುಂಠ ಲೋಕಕ್ಕೆ ಹೋಗ್ತೇನೆ. ಅದಕ್ಕೆ ನಿನ್ನ ಅಮೃತ ನಿನ್ನ ಹತ್ರ ಇಟ್ಕೋ, ನನಗೆ ಭಾಗವತಾಮೃತ ಸಾಕು ಅಂತ ಹೇಳ್ತಾರೆ. ಸೊ ಆಕ್ಚುಲಿ ಭಾಗವತಂ, ಭಗವದ್ಗೀತಾ, ದಿಸ್ ಆರ್ ಆಲ್ ಟ್ರಾನ್ಸೆಂಡೆಂಟಲ್ ಲಿಟರೇಚರ್ಸ್. ಮತ್ತೆ ಯಾರು ತುಂಬಾ ದೂರ ಹೋಗಿ ಕೇವಲ ಸ್ನಾನ ಮಾಡ್ಕೊಂಡು ಬರ್ತಾರೋ ಅವ್ರಿಗೆ ಹೆಚ್ಚು ಲಾಭ ಸಿಗೋದಿಲ್ಲ. ಆದ್ರೆ ಯಾರಿಗೆ ಲಾಭ ಸಿಗುತ್ತಂದ್ರೆ, ಯಾರು ತೀರ್ಥ ಸ್ಥಳಕ್ಕೆ ಹೋಗಿ ಸ್ನಾನ ಮಾಡಿ ಅಲ್ಲಿ ಸಾಧು ಸಂತರ ಸಂಘವನ್ನು ಪಡೆಯುತ್ತಾರೆ, ಅವರಿಂದ ಶ್ರವಣ ಕೀರ್ತನೆಯನ್ನ ಮಾಡ್ತಾರೆ, ಅವರಿಗೆ ನಿಜವಾದ ಲಾಭ ಸಿಗುತ್ತೆ. ಯಾರು ದೂರ ಹೋಗಿ ಕೇವಲ ಸ್ನಾನ ಮಾಡ್ಕೊಂಡು ಬರ್ತಾರೋ ಅವರನ್ನ ಕತ್ತೆಗೆ ಅಥವಾ ಹಸುವಿಗೆ ಹೋಲಿಸಿದ್ದಾರೆ, ಆದ್ರೆ ದೊಡ್ಡ ಪ್ರಾಣಿಗಳಿಗೆ ಹೋಲಿಸಿದ್ದಾರೆ. ಅಷ್ಟು ದೂರ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರು ಅಷ್ಟೇ, ಆದ್ರೆ ಸಂತರ ಸಂಘವನ್ನ ಪಡೀಲಿಲ್ಲ, ಸತ್ಸಂಗವನ್ನ ಮಾಡಲಿಲ್ಲ. ಅದಕ್ಕೆ ಅವರಿಗೆ ಅವರನ್ನ ಮೂರ್ಖ ಪ್ರಾಣಿಗಳಿಗೆ ಹೋಲಿಸಿದ್ದಾರೆ. ಸೊ ನಾವು ಮೂರ್ಖ ಪ್ರಾಣಿಗಳಾಗಬಾರ್ದು, ನಾವು ಬುದ್ಧಿವಂತರಾಗಬೇಕು. ಸೊ ಬುದ್ಧಿವಂತರು ಏನ್ ಮಾಡ್ತಾರೆ? ಸತ್ಸಂಗವನ್ನು ಮಾಡ್ತಾರೆ. ರೈಟ್. ಸೊ ಗಂಗಾ ನದಿಯ ಸ್ಪರ್ಶದ ಲಾಭವನ್ನು ಪಡೆಯೋದಕ್ಕೆ ಅಲ್ಲಿ ಹೋಗಿ ಸ್ಪರ್ಶ ಮಾಡ್ಬೇಕು. ಆದ್ರೆ ಭಕ್ತರ ಮಹಿಮೆ ಎಷ್ಟಂದ್ರೆ, ಕೇವಲ ದರ್ಶನ ಮಾಡೋ ಮಾತ್ರದಿಂದ ನಾವು ಪವಿತ್ರರಾಗ್ತೀವಿ. ಗಂಗಾರ ಸ್ಪರ್ಶ ಹೊಲೆ ಪಾಶ್ಚಾತ್ಯ ಪಾವ, ದರ್ಶನೆ ಪವಿತ್ರ ಕರೋ ಮಾರಗೋಣ. ಶುದ್ಧ ಭಕ್ತರ ದರ್ಶನ ಮಾತ್ರದಿಂದಲೇ ಒಬ್ಬ ವ್ಯಕ್ತಿ ಪವಿತ್ರನಾಗ್ತಾನೆ ಅಂತ ಹೇಳಲಾಗಿದೆ. ಓಕೆ. ಸೊ ಯಾರಿಗೆ ಹೋಗೋದಕ್ಕಾಗೋದಿಲ್ಲೋ ಅವ್ರಿಗೋಸ್ಕರ ಈ ಕೆಲವೊಂದು ಮಾತನ್ನ ಹೇಳಿದೆ. ಅಲ್ಲಿ ಹೋಗಿ ಬಂದವರು ದಯವಿಟ್ಟು ನಮಗೆ ಪ್ರಾರ್ಥನೆ ಮಾಡಿ. ನಮಗೋಸ್ಕರ ಎಲ್ಲ ಕೆಲವು ಭಕ್ತರು ಹೋಗಿದ್ದಾರೆ, ಇವತ್ತು ಸ್ನಾನ ಮಾಡ್ತಾ ಇದಾರೆ ಅಲ್ಲಿ. ಸೊ ರಿಕ್ವೆಸ್ಟ್ ಮಾಡ್ಬೇಕು ಅವರಿಗೆ, ಪ್ಲೀಸ್ ಪ್ರೇ ಫಾರ್ ಆಲ್ ಆಫ್ ಅಸ್. ಹರೇ ಕೃಷ್ಣ. ಈಗ ನಾವು ಕಥೆಯನ್ನ ಮುಂದೆ. ಹರೇ ಕೃಷ್ಣ. ಪ್ರಭುಜಿ, ಅದು ಅಲ್ಲೋಗಿ ಸ್ನಾನ ಮಾಡಿದ್ರೆ ಕೆಲವರು ಕರಿತಾ ಇದ್ದಾರೆ ಬನ್ನಿ ಅಂತ. ಸ್ಪಿರಿಚುವಲ್ ಇದಕ್ಕೆ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ನ ಕೇಳಿದೆ. ಪರವಾಗಿಲ್ಲ, ಯಾವುದೇ ತೀರ್ಥ ಸ್ಥಳಕ್ಕೆ ಹೋದ್ರು ಸ್ಪಿರಿಚುವಲಿ ಹೆಲ್ಪ್ಫುಲ್. ಬಟ್ ಯಾವ ಭಾವನೆಯಿಂದ ಹೋಗ್ತೀವಿ? ಸುಮಾರು ಜನ ಏನ್ ಮಾಡ್ತಾರೆ, ಪಾಪ ತೊಳ್ಕೊಂಡ್ ಬರ್ಬೇಕು, ಈ ಜೀವನದಲ್ಲಿ ಪಾಪ ಮಾಡಿದೀವಿ, ಅದ್ ತೊಳ್ಕೊಂಡ್ ಬರೋಣ ಅಂತ ಹೋಗ್ತಾರೆ. ಅದು ಓಕೆ, ಬಟ್ ಅದು ಹೈಯೆಸ್ಟ್ ಕಾನ್ಶಿಯಸ್ನೆಸ್ ಅಲ್ಲ. ಅತಿ ಉನ್ನತವಾದ ಚೇತನ ಅಂದ್ರೆ, ಓಕೆ, ಅಲ್ಲಿ ಹೋಗಿ ನಾನು ಪವಿತ್ರರಾಗ್ಬೇಕು, ಅದರ ಜೊತೆ ಭಕ್ತರ ಸೇವೆ ಮಾಡ್ಬೇಕು, ಭಕ್ತರಿಂದ ಶ್ರವಣ ಕೀರ್ತನೆಯನ್ನು ಮಾಡ್ಬೇಕು, ಅದಕ್ಕೋಸ್ಕರ ಹೋಗ್ಬೇಕು. ಸೊ ನಮ್ಮ ಯಾವ ಭಾವನೆಯಿಂದ ಹೋಗ್ತಾ ಇದೀವಿ ಅದು ಕೂಡ ಮುಖ್ಯ. ಕರೆಕ್ಟ್. ಇಲ್ಲಾಂದ್ರೆ ಆನೆ ಸ್ನಾನ ಮಾಡುತ್ತೆ, ಹೊರಗೆ ಬರುತ್ತೆ, ಮತ್ತೆ ಪಾಪ ಕಾರ್ಯ ಕಂಟಿನ್ಯೂ ಮಾಡುತ್ತೆ. ರೈಟ್. ಎಷ್ಟು ಜನ ಮಾಂಸ ತಿನ್ನೋದು ಬಿಡ್ತಾರೆ ನೋಡಿ, ಎಷ್ಟು ಜನ ತಮ್ಮ ಕೆಟ್ಟ ಚಟಗಳನ್ನ, ಸಿಗರೆಟ್ ಸೇದೋದು, ಕುಡಿಯೋದು ಬಿಡ್ತಾರೆ. ರೈಟ್. ಸೊ ಬರೀ ಪಾಪ ನಾವೆಲ್ಲ ಕುಡ್ದಿದೀವಿ, ಅದು ಗೊತ್ತು ಪಾಪ ಅಂತ, ಹೋಗಿ ಸ್ನಾನ ಮಾಡ್ಕೊಂಡು ಪಾಪ ತೊಳ್ಕೊಂಡ್ ಬರ್ತಾರೆ. ರೈಟ್. ಬಟ್ ಪರಿವರ್ತನೆ ಆಗ್ಬೇಕು, ಹೃದಯ ಪರಿವರ್ತನೆ ಆಗ್ಬೇಕು, ಅದು ಇಂಪಾರ್ಟೆಂಟ್. ಅದೇ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನಿಮ್ಗೆ ಟೈಮ್ ಇದ್ರೆ ಇದ್ರ ಬಗ್ಗೆ ಪ್ರಭುಪಾದ ಏನ್ ಹೇಳಿದ್ದಾರೆ ಅಂತ ಒಂದ್ ಸ್ವಲ್ಪ ಹೇಳಿ ಪ್ರಭು. ಕುಂಭಮೇಳದ ಬಗ್ಗೆ ನಾನು ಹೇಳಿದ್ದೆಲ್ಲ ಪ್ರಭುಪಾದರು ಹೇಳಿರೋದು. ಒಮ್ಮೆ ಪ್ರಭುಪಾದರಿಗೆ ತಮ್ಮ ಶಿಷ್ಯರು ಕೇಳ್ತಾರೆ, ಕುಂಭಮೇಳ 1977 ಅಲ್ಲಿ ಕುಂಭಮೇಳ ಹೋಗಿದ್ರು ಪ್ರಭುಪಾದರು. 1977 ಅಲ್ಲಿ ಕುಂಭಮೇಳದಲ್ಲಿ ಪ್ರಭುಪಾದರು ಅವ್ರದ್ದೊಂದು ಟೆಂಟ್ ಇತ್ತು, ಅಲ್ಲಿ ಭಕ್ತರೆಲ್ಲ ಇರ್ತಾ ಇದ್ರು. ಸೊ ಆಗ ಶಿಷ್ಯರು ಕೇಳ್ತಾರೆ, ಪ್ರಭುಪಾದ್, ವೈ ಹ್ಯಾವ್ ವಿ ಕಮ್ ಟು ಕುಂಭಮೇಳ? ಕುಂಭಮೇಳಕ್ಕೆ ಯಾಕೆ ಬಂದಿದೀವಿ ನಾವು ಅಂತ. ಆಗ ಶಿಲ್ಪರ್ಭ ಹೇಳ್ತಾರೆ, ಆಕ್ಚುಲಿ ವಿ ಹ್ಯಾವ್ ನಾಟ್ ಕಮ್ ಹಿಯರ್ ಟು ಟೇಕ್ ಬಾತ್. ಬರೀ ಸ್ನಾನ ಮಾಡಕ್ ಬಂದಿಲ್ಲ ನಾವಿಲ್ಲಿ ಯಾಕೆ ಬಂದಿದೀವಿ ಅಂದ್ರೆ ಪ್ರಚಾರ ಮಾಡೋದಕ್ಕೆ ಬಂದಿದ್ದೀವಿ ಅಂತಾರೆ. ಯಾಕೆಂದ್ರೆ ಯಾರು ಹರಿನಾಮ ಸ್ಮರಣೆಯಲ್ಲಿ ನಿರತರಾಗಿ ತೊಡಗಿದ್ದಾರೋ ಅವರು ಎಲ್ಲಾ
ತಪ, ವ್ರತ, ಸ್ನಾನ, ಯಜ್ಞ ಮಾಡಿ ಬಂದಿದ್ದಾರೆ ಅಂತ ಅರ್ಥ. ಯಾರು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ ಅವರು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್ ಎಲ್ಲ ಪಾಸ್ ಮಾಡಿದ್ದಾರೆ ಅಂತ ಅರ್ಥ. ಅಂದ್ರೆ ಯಾರು 16 ನೋಟ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾರೆ ಈಗ ನಿಯಮಿತವಾಗಿ, ಅವರೆಲ್ಲರೂ ಹಿಂದಿನ ಜನ್ಮಗಳಲ್ಲಿ, ಹಿಂದಿನ ಕಾಲದಲ್ಲಿ ಎಲ್ಲ ಯಜ್ಞ, ದಾನ, ತಪ, ಸ್ನಾನ, ವ್ರತ, ತೇಪುಸ್ತಪುಸ್ತೆ ಜುಹುಸಶ್ನುರಾರ್ಯ ಬ್ರಹ್ಮಾನುಚೂರ್ ನಾಮ ಗೃಣಂತಿಯೇತೆ. ಭಾಗವತದಲ್ಲಿ ಹೇಳ್ತಾರೆ, those who are indulging in chanting Hare Krishna, they have already completed everything. ಇಲ್ಲಿ ನೋಡಿ ಯಾವ ಶ್ಲೋಕ ಇದು, 333:6. ಯನ್ನಾಮಧೇಯ ಶ್ರವಣಾನುಕೀರ್ತನಾದ್ಯ ಪ್ರಹರಣಾದ್ಯತ್ ಸ್ಮರಣಾದಪಿ ಕ್ವಚಿತ್ ಸಾಧೋಪಿ ಸದ್ಯ ಸವನಾಯ ಕಲ್ಪತೆ ಕುತಃ ಪುನಸ್ತೆ ಭಗವನ್ ದರ್ಶನ. ಇದು ನೆಕ್ಸ್ಟ್ ವರ್ಸ್. ಅಹೋ ಬದ ಸ್ವಪಶತೋ ಗರೀಯಾನ್ ಯಜ್ಜೀವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪುಸ್ತೆ ಜಹೋಸಸ್ನುರಾರ್ಯ ಬ್ರಹ್ಮಾನುಚೂರ್ ನಾಮ ಗೃಣಂತ್ಯೇತೆ. ಯಾರು ಯಜ್ಜೀವಾಗ್ರೆ ವರ್ತತೆ ನಾಮ ತುಭ್ಯಂ, ಸತತವಾಗಿ ಅವರ ನಾಲಿಗೆ ತುದಿಯಲ್ಲಿ ಹರಿನಾಮವಿರುತ್ತೋ, ಯಾರು ಸತತವಾಗಿ ಹರಿನಾಮ ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅವರು ನೀಚ ಕುಲದವರಾಗಿರ್ಬೋದು, ಸ್ವಪಚಃ ಚಂಡಾಲನ ಕುಲದಲ್ಲಿ ಹುಟ್ಟಿದ್ರು ಕೂಡ ಒಂದ್ ವೇಳೆ ಅವರು ಸತತವಾಗಿ ನಾಮ ಸಂಕೀರ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ತೇ ತಪಸ್ತೆ ಜುಹುಸಸ್ನುರಾರೆ, ಹಿಂದಿನ ಜನ್ಮದಲ್ಲಿ ಅವರು ಸ್ನಾನ, ತಪಃ, ಯಜ್ಞ, ರೈಟ್, ಶಾಸ್ತ್ರ ಪಠಣ ಎಲ್ಲವನ್ನ ಮಾಡಿ ಬಂದಿದ್ದಾರೆ ಅಂತ ಅರ್ಥ. ಇಲ್ಲಿ ನೋಡಿ, ತಪಸ್ಸನ್ನು ಮಾಡಿದ್ದಾರೆ. ಜುಹು ಎಕ್ಸಿಕ್ಯೂಟೆಡ್ ಫೈರ್ ಸ್ಯಾಕ್ರಿಫೈಸಸ್, ಸಸ್ನುಹು ಟುಕ್ ಬಾತ್ ಇನ್ ಸ್ಯಾಕ್ರೆಡ್ ರಿವರ್ಸ್, ರೈಟ್. ಬ್ರಹ್ಮಾನುಚೂಹು ಎಲ್ಲ ವೇದವನ್ನು ಓದಿದ್ದಾರೆ. ನಾಮ ಗೃಣಂತಿಯೇತೆ, ಯಾರು ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಎಲ್ಲ ಪೂರ್ವ ಕಾಲದಲ್ಲಿ ಮಾಡಿದ್ದಾರೆ ಅಂತ ಅರ್ಥ. ಓಕೆ, ಸೊ 16 ನೋಟ್ಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ಇಟ್ ಮೀನ್ಸ್ ದಟ್ ಯು ಹ್ಯಾವ್ ಡನ್ ಸಮ್ ಪುಣ್ಯ ಇನ್ ದ ಪಾಸ್ಟ್. ಹಿಂದಿನ ಕಾಲದಲ್ಲಿ ಏನೋ ಪುಣ್ಯ ಮಾಡಿರ್ತೀರಾ, ಅದಕ್ಕೆ ಈ ಒಂದು ನಾಮಸ್ಮರಣೆಯಲ್ಲಿ ರುಚಿ ಬಂದಿದೆ. ಕರೆಕ್ಟ್. ಸೊ ಪ್ರಭಾತ್ ಹೇಳ್ತಾರೆ, ನೀವೆಲ್ಲ ಮಾಡಿ ಬಂದಿದ್ದೀರಾ. ಸೊ ನಾವಿಲ್ಲಿ ಸ್ನಾನ ಮಾಡ್ತೀವಿ, ಆದ್ರೆ ಅದರ ಜೊತೆ ನಾವು ಇಲ್ಲಿ ಪ್ರಚಾರಕ್ಕೆ ಬಂದಿದ್ದೀವಿ. ನಾಮ ಸಂಕೀರ್ತನೆ ಮತ್ತೆ ಗ್ರಂಥ ವಿತರಣೆ, ಭಾಗವತದ ವಿತರಣೆ ಮಾಡಕ್ಕೆ ಬಂದಿದ್ದೀವಿ ಅಂತ ಪ್ರಭಾತ್ ಹೇಳ್ತಾರೆ. ಓಕೆ, ಸೊ ನಮ್ಮ ಇಸ್ಕಾನ್ ಅವರು ಅಲ್ಲಿ ಈಗ ಪ್ರಸಾದ ವಿತರಣೆ ಮಾಡ್ತಾರೆ, ಗ್ರಂಥ ವಿತರಣೆ ಮಾಡ್ತಾ ಇದ್ದಾರೆ. 2 ಮೇನ್ ಥಿಂಗ್ಸ್. ಕೀರ್ತನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಕುಂಭಮೇಳ. ಓಕೆ, ಥ್ಯಾಂಕ್ ಯು ಪ್ರಭುಜಿ. ಓಕೆ. ಒಂದು ವಿಡಿಯೋ ತೋರಿಸ್ತೀನಿ, ಶಿಲಪ್ರಭುಪಾದರು ಕುಂಭಮೇಳದಲ್ಲಿ ಹೋಗಿದ್ದು ವಿಡಿಯೋ. ಕಾಣಿಸ್ತಾ ಇದೆಯಾ? ಇಲ್ಲ ಪ್ರಭುಜಿ. ರಾಧಾ ರಮಣ ಹರಿ ಗೋವಿಂದ ಜಯ ಜಯ. ಕಾಣಿಸ್ತಾ ಇದೆಯಾ? ಗೋವಿಂದ ಜಯ ಜಯ ಗೋಪಾಲ ಜಯ ಜಯ. ರಾಧಾ ರಮಣ ಹರಿ ಗೋವಿಂದ ಜಯ ಜಯ. ಕೀರ್ತನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಗೋವಿಂದ ಜಯ ಜಯ ಗೋಪಾಲ ಜಯ ಜಯ. ರಾಧಾ ರಮಣ ಹರಿ ಗೋವಿಂದ ಜಯ ಜಯ. ಗೋವಿಂದ ಜಯ ಜಯ ಗೋಪಾಲ ಜಯ ಜಯ. ಕೃಷ್ಣ ಹರೆ ಕೃಷ್ಣ 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 ಲೋಕನಾಥ್ ಸ್ವಾಮಿ ಅವರು. ಹರೆ. ಕೃಷ್ಣ ಕೀರ್ತನ ಗಾನನ ಕನಪ ಹರೇ ಕೃಷ್ಣ. ಓಕೆ,
ಇವತ್ತು ನಾವು ಕಥೆಯನ್ನು ಮುಂದುವರಿಸೋಣ. ಭಾಗವತಂ 5ನೇ ಸ್ಕಂದ 11ನೇ ಅಧ್ಯಾಯ. ಸೊ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ಎಸ್ ಸೊ ಜಡಭರತನನ್ನು ಹುಡುಕಿ ತಂದು ಅವರನ್ನ ಪಲ್ಲಕ್ಕಿ ಹೊರೋದಕ್ಕೆ ಕೊಡ್ತಾರೆ. ಆದರೆ ಪಲ್ಲಕ್ಕಿಯನ್ನ ಅವರು ನಿಧಾನವಾಗಿ ಎತ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ದಾರಿಯಲ್ಲಿ ಇರುವೆಗಳನ್ನ ನೋಡಿ ಇರುವೆಗಳ ಮೇಲೆ ಕಾಲು ಹಿಡದೆ ಹಾಗೆ ಅವರು ಸುಮ್ಮನೆ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಸೊ ಪಲ್ಲಕ್ಕಿ ಏರ್ಪೇರ್ ಆಗ್ತಾ ಇತ್ತು, ಅಲ್ಲಾಡ್ತಾ ಇತ್ತು. ಸೊ ಆದ ಕಾರಣದಿಂದ ರಾಜನಿಗೆ ಕೋಪ ಬಂತು. ಜಡಭರತನಿಗೆ ಬೈತಾನೆ, ಅವಮಾನ ಮಾಡ್ತಾನೆ. ಆದ ಕಾರಣದಿಂದ ಆದರೆ ಜಡಭರತರು ಅಷ್ಟು ತುಂಬಾ ಗಂಭೀರವಾಗಿ ತಗೊಳ್ಳಿಲ್ಲ. ಅದು 2ನೇ ಬಾರಿ ಆದಾಗ ರಾಜ ಹೇಳ್ತಾನೆ, ನಾನು ನಿನ್ನನ್ನು ದಂಡಿಸುತ್ತೇನೆ, ನಾನು ನಿನಗೆ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಪ್ರತ್ಯುತ್ತರವಾಗಿ ಜಡಭರತನು ತುಂಬಾ ಅರ್ಥಭರಿತವಾದಂತಹ ತತ್ವಜ್ಞಾನದಿಂದ ತುಂಬಿದ ಮಾತುಗಳನ್ನ ನುಡಿತಾನೆ. ಆಗ ರಾಜನಿಗೆ ಬಹು ಆಶ್ಚರ್ಯವಾಗಿ ಅವರು ಬೇಗನೆ ತಕ್ಷಣ ತಮ್ಮ ಪಲ್ಲಕ್ಕಿಯಿಂದ ಕೆಳಗಡೆ ಜಿಗಿದು ಅವರಿಗೆ ನಮಸ್ಕಾರವನ್ನು ಮಾಡಿ ಕ್ಷಮೆಯನ್ನು ಕೇಳ್ತಾರೆ. ರೈಟ್. ಸೊ ಈ ರೀತಿ ರಾಜ ಜಡಭರತನಿಗೆ ಶರಣಾಗಿ ಹೇಳ್ತಾನೆ, ಓ ನೀವು ಯಾರು? ನೀವು ಸಾಕ್ಷಾತ್ ದತ್ತಾತ್ರೇಯರ ಅಥವಾ ಕಪಿಲ ದೇವರ? ಯಾರು ನೀವು? ನಂಗೆ ಗೊತ್ತಾಗ್ತಾ ಇಲ್ಲ. ರೈಟ್. ನೀವು ಮನುಷ್ಯನ ರೂಪದಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದೀರಾ, ಅಲೆದಾಡ್ತಾ ಇದ್ದೀರಾ. ಮೋಸ್ಟ್ಲಿ ನೀವು ಸಿದ್ಧ ಪುರುಷರಾಗಿದ್ದೀರಾ. ದಯವಿಟ್ಟು ಕ್ಷಮಿಸಿ. ನಾಹಂ ವಿಶಂಕೆ ಸುರರಾಜ ವಜ್ರಾನ್ಯತ್ರ ಕ್ಷಶೂಲಾನ್ನ ಯಮಸ್ಯ ದಂಡಾತ್ ನಾಗ್ನ್ಯರ್ಕ ಸೋಮಾ ನಿರವಿತ್ತ ಪಾಸ್ತ್ರ ಶಂಕೆ ಭೃಶಂ ಬ್ರಹ್ಮ ಕುಲಾವಮಾನ. ನನಗೆ ಯಾವುದರಿಂದಲೂ ಭಯವಿಲ್ಲ. ಶಿವನ ತ್ರಿಶೂಲದಿಂದ ಭಯವಿಲ್ಲ. ಸೂರ್ಯ, ಚಂದ್ರ, ಸೋಮ, ಅಗ್ನಿ ಇವರೆಲ್ಲರ ಅಸ್ತ್ರಗಳಿಂದ ನನಗೆ ಭಯವಿಲ್ಲ. ನನಗೆ ಒಂದೇ ಭಯವಿದೆ, ಅದೇನು? ಬ್ರಹ್ಮಕುಲ ಅವಮಾನ. ರೈಟ್. ಭಕ್ತರಿಗೆ ಅವಮಾನ ಮಾಡುವುದರಲ್ಲಿ ನನಗೆ ತುಂಬಾ ಭಯವಿದೆ. ದಯವಿಟ್ಟು ಕ್ಷಮಿಸಿ. ನೀವು ಮಹಾಭಕ್ತರು, ನಿಮ್ಮನ್ನ ಗುರುತಿಸಲು ಸಾಧ್ಯವಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ ಅಂತ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತಾರೆ. ಕ್ಷಮೆಯನ್ನು ಕೇಳಿ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಸೊ ಆತ್ಮ ದೇಹದೊಳಗಿದೆ. ದೇಹಕ್ಕೆ ಏನಾದರೂ ಹಾನಿ ಆದರೆ, ನೋವಾದರೆ ಆತ್ಮಕ್ಕೂ ಕೂಡ ಹಾನಿ ಆಗಬೇಕು. ರೈಟ್. ಈ ರೀತಿ ತತ್ವಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಜಡಭರತ ಪ್ರಶ್ನೆಗಳನ್ನ ಈ ಅಧ್ಯಾಯದಲ್ಲಿ ಉತ್ತರಿಸುತ್ತಾರೆ. ಸೊ ಈ ಅಧ್ಯಾಯದಲ್ಲಿ 17 ಶ್ಲೋಕಗಳಿವೆ. ಆದರೆ 17 ಶ್ಲೋಕಗಳು ತುಂಬಾ ಅರ್ಥಭರಿತವಾಗಿವೆ. ಸೊ ಆದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸೊ ಮೊದಲು 3 ಶ್ಲೋಕಗಳಲ್ಲಿ ವೇದಗಳು ಅಲ್ಪ ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳ್ತಾರೆ. ಯಾಕಂದ್ರೆ ವೇದಗಳಲ್ಲಿ ಕರ್ಮಕಾಂಡೀಯ ಯಜ್ಞಗಳ ಬಗ್ಗೆ ವರ್ಣನೆ ಇದೆ. ಸೊ ಆ ಕರ್ಮಕಾಂಡೀಯ ಯಜ್ಞಗಳನ್ನ ನಾವು ಮಾಡಬಾರದು. ಓಕೆ. ಸೊ ಕರ್ಮಕಾಂಡೀಯ ಯಜ್ಞಗಳು ಕೇವಲ ಅಲ್ಪ ಬುದ್ಧಿಯವರಿಗೆ. ಮತ್ತೆ ಭೌತಿಕ ಬಂಧನಕ್ಕೆ ಯಾವುದು ಕಾರಣ? ನಮ್ಮ ಮನಸ್ಸೇ ಭೌತಿಕ ಬಂಧನಕ್ಕೆ ಕಾರಣ ಅಂತ ಹೇಳ್ತಾರೆ. ನಂತರ ಮನಸ್ಸಿನ ಕಾರ್ಯಗಳೇನು, ಮನಸ್ಸಿನ ಚಟುವಟಿಕೆಗಳೇನು, ಅದರ ಬಗ್ಗೆ ವರ್ಣನೆ. ನಂತರ ಭೌತಿಕ ಪ್ರಪಂಚಕ್ಕೆ ಮುಕ್ತ ಆತ್ಮಗಳ ಪ್ರತಿಕ್ರಿಯೆ. ಹೇಗೆ ಮುಕ್ತ ಆತ್ಮರು, ಮುಕ್ತ ಪುರುಷರು ಭೌತಿಕ ಪ್ರಕೃತಿಯಲ್ಲಿ ಅವರು ಚಲಿಸುತ್ತಾರೆ. ನಂತರ ಬದ್ಧ ಆತ್ಮಗಳು ಭ್ರಮೆಯಿಂದ ಹೇಗೆ ಮುಕ್ತವಾಗುತ್ತವೆ. ಹೌ ದ ಸೋಲ್ಸ್ ಗೆಟ್ ಲಿಬರೇಟೆಡ್ ಫ್ರಮ್ ದಿಸ್ ಇಲ್ಯೂಷನ್. ಈ ಮೋಹದಿಂದ ಹೇಗೆ ಮುಕ್ತರಾಗುತ್ತಾರೆ ಅನ್ನೋದನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಸೊ ಇವತ್ತು ನಾವು ಮುಂದಿನ ಶ್ಲೋಕಗಳನ್ನು ನೋಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷ ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಬ್ರಾಹ್ಮಣ ವಾಚ. ಇಲ್ಲಿ ಬ್ರಾಹ್ಮಣ ಅಂದ್ರೆ ಜಡಭರತ. ಜಡಭರತರು ಹೇಳ್ತಾರೆ, ಅಕೋವಿದಃ ಕೋವಿದವಾದವಾದಾನ್ ವದಸ್ಯಥೋ ನಾತಿವಿದಾಂ ವರಿಷ್ಠಃ ನ ಸೂರಯೋ ಹಿ ವ್ಯವಹಾರಮೇನಂ ತತ್ವಾವಮರ್ಷೇಣ ಸಹಾಮನಂತಿ. ಯಾರು ಕೈ ಎತ್ತಿದ್ದಾರೆ? ಒಂದು ನಿಮಿಷ ನೋಡ್ತೀನಿ. ಅದು ರೇಣುಕಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಬ್ರಾಹ್ಮಣ ಜಡಭರತನು ಹೇಳಿದನು, ಪ್ರಿಯನಾದ ದೊರೆಯೇ, ನಿನಗೆ ಏನೇನು ಅನುಭವವಿಲ್ಲವಾದರೂ ಎಲ್ಲವನ್ನೂ ಬಲ್ಲ ಅನುಭವಸ್ಥನಂತೆ ಮಾತನಾಡಲು ಯತ್ನಿಸುತ್ತೀಯೆ. ಅದರಿಂದ ನಿನ್ನನ್ನು ಅನುಭವಸ್ಥ ಎನ್ನುವಂತಿಲ್ಲ. ನಿಜವಾಗಿ ಅನುಭವಸ್ಥ ಉಳ್ಳಾತನು ಒಡೆಯ ಸೇವಕ ಇವರ ನಡುವಿನ ಬಾಂಧವ್ಯದ ಬಗೆಗಾಗಲಿ ಅಥವಾ ಪ್ರಾಪಂಚಿಕ ಸುಖ ದುಃಖಗಳ ನಂಟನ್ನು ಕುರಿತಾಗಲಿ ನಿನ್ನ ಹಾಗೆ ಮಾತನಾಡುವುದಿಲ್ಲ. ಈ ಬಾಂಧವ್ಯಗಳು ಬಾಹ್ಯ ಚಟುವಟಿಕೆಗಳಿಗಷ್ಟೇ ಪರಮ ಸತ್ಯವನ್ನು ಪರಿಗಣಿಸಿದವನೂ ಉನ್ನತವಾದ ತಿಳುವಳಿಕೆಯುಳ್ಳವನೂ ಆದ ಅನುಭವಸ್ಥನೊಬ್ಬನು ಈ ರೀತಿ ಮಾತನಾಡುವುದಿಲ್ಲ. ಹರೇ ಕೃಷ್ಣ ಗುರುಜಿ. ಇಲ್ಲಿ ಜಡಭರತರು ರಘುಗಣ ರಾಜನಿಗೆ ಬೈತಾ ಇದ್ದಾರೆ, ಬುದ್ಧಿ ಇಲ್ವಾ ನಿನಗೆ? ರೈಟ್. ಅಕೋವಿದ ಕೋವಿದವಾದ ರೈಟ್. ನಿನಗೆ ಬುದ್ಧಿ ಇಲ್ಲ, ಆದ್ರೆ ಬುದ್ಧಿವಂತನ ತರ ಮಾತನಾಡ್ತಾ ಇದೀಯ ಅಂತ. ಸೊ ಈ ಶ್ಲೋಕ ಕೇಳಿ ನಿಮ್ಗೆ ಯಾವ್ದಾದ್ರು ಬೇರೆ ಶ್ಲೋಕ ನೆನಪಾಗ್ತಾ ಇದೆಯಾ? ಕೃಷ್ಣ ಪ್ರಭು, ಸೆಕೆಂಡ್ ಚಾಪ್ಟರ್ ಭಗವದ್ಗೀತೆನಲ್ಲಿ ಕೃಷ್ಣ ಅರ್ಜುನನ್ ಹೀಗೆ ಹೇಳ್ತಾರಲ್ವಾ ಪ್ರಭು? ಶೋಚ್ಯಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತಃ. ಅಲ್ಲಿ ಕೂಡ ಹೇಳ್ತಾರೆ, ಪಂಡಿತನ ತರ ಮಾತಾಡ್ತಾ ಇದೀಯಾ, ಇವತ್ತು ಥಿಂಕಿಂಗ್ ದುಡಿಯೋರು ಪಂಡಿತ, ಆದ್ರೆ ನಿನ್ನ ಮಾತುಗಳು ಆ ರೀತಿ ಇಲ್ಲ. ರೈಟ್. ಪ್ರಜ್ಞಾವಾದಾಂಶ್ಚ ಭಾಷಸೆ. ಸೊ ಅರ್ಜುನ 5 ಕಾರಣಗಳನ್ನ ಕೊಟ್ಟಿದ್ದ ಯುದ್ಧ ಮಾಡದೇ ಇರೋದಕ್ಕೆ. ಕೃಷ್ಣ ಈ ಕಾರಣಗಳನ್ನು ಕೇಳಿ ನಗ್ತಾನೆ, ಬುದ್ಧಿವಂತನ ತರ ಮಾತಾಡ್ತೀಯ, ನಿನಗೆ ನಿಜವಾಗ್ಲೂ ಬುದ್ಧಿ ಇಲ್ಲ, ನಿನ್ನ ನಿಜವಾದ ಕರ್ತವ್ಯ ಏನು, ಧರ್ಮ ಏನು ಅನ್ನೋದು ನಿನ್ಗೆ ಗೊತ್ತಿಲ್ಲ, ನಾನು ನಿನ್ಗೆ ಹೇಳ್ತೀನಿ ಅಂತ ಪ್ರಹಸನ್ಯವ ಭಾರತ ನಗುತ್ತಾ ಮುಗುಳು ನಗುತ್ತಾ ಕೃಷ್ಣ ಅರ್ಜುನನಿಗೆ ಬೋಧಿಸೋದಿಕ್ಕೆ ಪ್ರಯತ್ನ ಪಡ್ತಾನೆ. ಇಲ್ಲಿ ಕೂಡ ಅಕೋವಿದ ಕೋವಿದವಾದ ತುಂಬಾ ವಾದಗಳನ್ನ ಮಾಡ್ತಾ ಇದೀಯ ನೀನು ರಾಜ. ವದಸ್ಯಥೋ ನ ಅತಿವಿದಾಂ ವರಿಷ್ಠ. ಬಟ್ ನೀನು ಮಾತಾಡಿರೋದು ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ನೀನು ಅನುಭವಿಸ್ತಾನಲ್ಲ. ಯಾಕಂದ್ರೆ ಯು ಆರ್ ಸ್ಪೀಕಿಂಗ್ ವೆರಿ ಆರ್ಡಿನರಿ ಮಾತುಗಳನ್ನ ನೀನು ಆಡ್ತಾ ಇದೀಯ. ನ ಸೂರ್ಯೋ ಹಿ ವ್ಯವಹಾರಮೇನಂ ತತ್ವಾವಮರ್ಷೇಣ ಸಹ ಮನಂತಿ. ರೈಟ್. ಸೊ ಒಬ್ಬ ಅನುಭವಸ್ಥ ವ್ಯಕ್ತಿ ನಿನ್ನ ತರ ಮಾತಾಡೋದಿಲ್ಲ. ಸೊ ಆಕ್ಚುಲಿ ಶುದ್ಧ ಭಕ್ತರು ಯಾವಾಗ ಮಾತಾಡ್ತಾರಲ್ಲ, ಆಗ ಕೆಲವೊಮ್ಮೆ ಜನರಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಅದು ಉನ್ನತ ಸ್ತರದಿಂದ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಜಡಭರತನ ಮಾತು ರಘುಗಣ ರಾಜನಿಗೆ ಅರ್ಥ ಆಗ್ಲಿಲ್ಲ. ಸೊ ರಘುಗಣ ರಾಜ ಪ್ರಶ್ನೆಯನ್ನು ಕೇಳಿದ, ಅದು ಸಾಮಾನ್ಯ ಪ್ರಶ್ನೆವಾಗಿತ್ತು. ಸೊ ಯಾರಿಗೆ ಆತ್ಮತತ್ವ ಗೊತ್ತಿಲ್ಲ ಅವರು ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಯಾರು ಬದ್ಧಾತ್ಮರಿದ್ದಾರೆ ಅವರು ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇಲ್ಲಿ ಜಡಭರತರು ರಘುಗಣ ರಾಜನಿಗೆ ಹೇಳ್ತಾ ಇದ್ದಾರೆ, ನೀನು ಬದ್ಧಾತ್ಮ, ನಿನಗೆ ಆತ್ಮ ಮತ್ತೆ ದೇಹದ ಬಗ್ಗೆ ವ್ಯತ್ಯಾಸ ಗೊತ್ತಿಲ್ಲ, ನೀನು ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡಿದೀಯಾ, ಅದಕ್ಕೆ ನೀನು ಅಕೋವಿದ ಅಂದ್ರೆ ಮಂದವಾದವನು, ಡಲ್ ಹೆಡೆಡ್. ಸೊ ಕೃಷ್ಣ ಟಾಕ್ಸ್ ಲೈಕ್ ದಿಸ್ ಮೂಢ. ಸೊ ಶ್ರೀ ಪ್ರಭುಪಾದರು ಕೂಡ
ಭಾವಾರ್ಥದಲ್ಲಿ ಅದನ್ನೇ ಬರೀತಾರೆ. ಅಶೋಚಾನನ ಶೋಚಸ್ತ್ವಂ 2ನೇ ಅಧ್ಯಾಯದ ಶ್ಲೋಕವನ್ನ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಸುಮಾರು ಜನರು ಬುದ್ಧಿವಂತರ ತರ ಮಾತಾಡ್ತಾರೆ, ಆದ್ರೆ ಆತ್ಮಜ್ಞಾನವೇ ಗೊತ್ತಿಲ್ಲ ಅವರಿಗೆ. ಮಹಾವಿಜ್ಞಾನಿಗಳು, ವಿದ್ವಾಂಸರು ಅವರೆಲ್ಲ ಕೂಡ ದೊಡ್ಡ ದೊಡ್ಡ ಮಾತಾಡ್ತಾರೆ, ನೋಬೆಲ್ ಪ್ರೈಸ್ ತಗೊಂತಾರೆ, ಬಟ್ ಅವರಿಗೆ ಆತ್ಮಜ್ಞಾನ ತಿಳಿದೇ ಇರೋ ಕಾರಣ ಅವರು ಕೂಡ ಮೂರ್ಖರು, ಮೂಢರು. ಅವಜಾನಂತಿ ಮೂಢ ಮಾನುಷಂ ತನುಮಾಶ್ರಿತಃ. ರೈಟ್, ಅಂತಹ ಮೂಢರಿಗೆ ಕೃಷ್ಣನ ತತ್ವ ತಿಳಿಯೋದಿಲ್ಲ. ಸೊ ಆಧ್ಯಾತ್ಮಿಕ ಪಥದಲ್ಲಿ ತುಂಬಾ ಸಾಮಾನ್ಯವಾದ, ತುಂಬಾ ಬೇಸಿಕ್ ಆದಂತಹ ಜ್ಞಾನ ಅಂದ್ರೆ ಆತ್ಮಜ್ಞಾನ. ಅದನ್ನ ತಿಳ್ಕೋಬೇಕು. ಯಾರು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಂಡಿದ್ದಾರೋ ಅವರು ಮುಕ್ತ ಪುರುಷರು. ಯಾರು ತಮ್ಮನ್ನ ತಾವು ಈ ದೇಹ ಅಂತ ತಿಳ್ಕೊಂಡಿದ್ದಾರೋ ಅವರು ಬದ್ಧ ಆತ್ಮರು. ಸೊ ಮುಕ್ತ ಪುರುಷರಿಗೆ, ಮುಕ್ತಾತ್ಮರಿಗೆ ದೇಹದ ಬಾಧೆ ಉಂಟಾಗೋದಿಲ್ಲ. ಬದ್ಧಾತ್ಮರಿಗೆ ದೇಹದಿಂದ ಬಾಧೆ ಉಂಟಾಗುತ್ತೆ, ಅಡಚಣೆಗಳುಂಟಾಗ್ತವೆ, ಕಷ್ಟ ನೋವುಗಳು ಉಂಟಾಗ್ತವೆ. ಸೊ ಹಿಂದಿನ ಅಧ್ಯಾಯದಲ್ಲಿ ರಘುಗಣ ರಾಜ ಒಂದು ಉದಾಹರಣೆ ಕೊಟ್ಟು ಪ್ರಶ್ನೆಯನ್ನು ಕೇಳಿದ್ದ. ರೈಟ್. ಸೊ ಒಂದು ಪಾತ್ರೆಯಲ್ಲಿ ಅಕ್ಕಿ ಹಾಕಿ, ನೀರು ಹಾಕಿ ಅದನ್ನ ಕುದಿಸಿದರೆ, ನಾವು ಬೆಂಕಿಯನ್ನ ಪಾತ್ರೆಗೆ ಕೊಡ್ತಾ ಇದೀವಿ, ಆದ್ರೆ ಪಾತ್ರೆ ಒಳಗಿರೋ ಅಕ್ಕಿ ಕೂಡ ಬೇಯುತ್ತೆ, ಕುಕ್ ಆಗುತ್ತೆ. ಸೊ ಅದೇ ರೀತಿ ದೇಹಕ್ಕೆ ಏನಾದರೂ ಆದ್ರೆ ದೇಹದ ಒಳಗಿರುವಂತಹ ಆತ್ಮಕ್ಕೂ ನೋವಾಗುತ್ತೆ ಅಂತ ವಾದವನ್ನು ಮಾಡಿದ್ರು. ಯಾರು? ರಘುಗಣ ರಾಜರು. ಈ ವಾದವನ್ನು ಕೇಳಿ ಜಡಭರತರಿಗೆ ಏನಂತಾರೆ, ಇವನು ಮೂರ್ಖ ಅಂತ ಗೊತ್ತಾಯ್ತು. ಆತ್ಮದ ಜ್ಞಾನ ಗೊತ್ತಿಲ್ಲ ಇವರಿಗೆ. ಸುಮಾರು ಜನರಿಗೆ ಈಗಿನ ಕಾಲದಲ್ಲಿ ಜಡಭರತ ಬಂದಿದ್ರೆ ಇಡೀ ಜಗತ್ತೇ ಮೂರ್ಖರು. ಎಲ್ಲರೂ ತಾವು ದೇಹ ಅಂತಾನೆ ಭಾವಿಸಿದ್ದಾರೆ, ದೇಹಾತ್ಮ ಬುದ್ಧಿ. ಸೊ ಅವ್ರು ಹೇಳ್ತಾರೆ, ಮುಕ್ತ ಪುರುಷರಿಗೆ ಬಾಧೆ ಉಂಟಾಗೋದಿಲ್ಲ. ಯಾಕಂದ್ರೆ ಮುಕ್ತ ಪುರುಷರು ತಾವು ಈ ದೇಹವಲ್ಲ, ಆತ್ಮ ಅಂತ ಅರಿತಿದ್ದಾರೆ. ಆದರೆ ಬದ್ಧಾತ್ಮರಿಗೆ ದೇಹಕ್ಕುಂಟಾಗುವ ನೋವಿನಿಂದ ಅವ್ರಿಗೂ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರು ತಾವೇ ದೇಹ ಅಂತ ತಿಳ್ಕೊಂಡಿದ್ದಾರೆ. ಕರೆಕ್ಟ್. ಸೊ ಇದು ಹಲವಾರು ವೈಜ್ಞಾನಿಕ ಎಕ್ಸ್ಪೆರಿಮೆಂಟ್ಸ್ ಕೂಡ ಇದಾವೆ. ಸೊ ಒಬ್ಬನ ಕೈಯನ್ನ ಹಿಂದೆ ಕಟ್ಟಿದ್ರು, ಹೀಗೆ ಹಿಂದೆ ಕಟ್ಟಿ ಇನ್ನೊಂದು ಕೈ ತರ ಕಾಣುವಂತಹ ಕೈಯನ್ನು ಇಟ್ಟಿದ್ರು. ಓಕೆ, ಆರ್ಟಿಫಿಷಿಯಲ್ ಕೈ. ಈಗ ಇನ್ನೊಂದು ಆರ್ಟಿಫಿಷಿಯಲ್ ಕೈಯನ್ನು ಹಿಂಗೆ ಇಟ್ಟಿದ್ರು. ಅವ್ರ ನಿಜವಾದ ಕೈ ಹಿಂದೆ ಇತ್ತು. ಒಬ್ಬ ವ್ಯಕ್ತಿ ಆ ಕೈಯನ್ನು ಮುಟ್ತಾ ಇದ್ದ, ಹೀಗೆ ಟಪ 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 ಮುಟ್ತಾ ಇದ್ದ. ರೈಟ್. ಈ ಕೈನು ಆರ್ಟಿಫಿಷಿಯಲ್ ಕೈಯನ್ನ ಮುಟ್ತಾ ಇದ್ದ. ಸೊ ಇವನಿಗೆ ಏನು ಅನಿಸ್ತಾ ಇತ್ತು, ಸೊ ಒಂದು 5 ನಿಮಿಷ ಈ ರೀತಿ ಟಚ್ ಮಾಡ್ತಾ ಮಾಡ್ತಾ ಮಾಡ್ತಾ, ಇದು ನನ್ನ ಕೈ, ಇದು ನನ್ನ ಕೈಯನ್ನು ಟಚ್ ಮಾಡ್ತಾ ಇದ್ದೇನೆ ಅಂತ ಮನಸ್ಸಲ್ಲಿ ಆ ರೀತಿ ಭಾವನೆ ಮೂಡಿತು. ತಕ್ಷಣ ಅವನು ಹ್ಯಾಮರ್ ತಗೊಂಡು ಆ ಆರ್ಟಿಫಿಷಿಯಲ್ ಕೈಗೆ ಹೊಡಿತಾನೆ, ಟಕ್ ಅಂತ. ಇವನಿಗೆ ನನ್ನ ಕೈ ಹೋಯ್ತು, ನನ್ನ ಕೈ ಹೋಯ್ತು ಅಂತ ಸ್ವಲ್ಪ ಒಂದು ಕೆಲವು ಸೆಕೆಂಡ್ ದುಃಖ ಆಯ್ತು. ನಂತರ ನೋಡ್ತೇವೆ ನನ್ನ ಕೈ ಹಿಂದೆ ಇದೆ. ಏನಾಯ್ತು, ಅವನು ತನ್ನ ಕಾನ್ಶಿಯಸ್ನೆಸ್ ನ ಆರ್ಟಿಫಿಷಿಯಲ್ ಕೈ, ಒಂದು ಕೃತಕ ಕೈಗೆ ಅವನು ತನ್ನ ಕಾನ್ಶಿಯಸ್ನೆಸ್ ಅಲ್ಲಿ ಹೋಯ್ತು. ಆದ ಕಾರಣ ಇದು ನನ್ನ ಕೈ ಅಂತಾನೆ ಅವನಿಗೆ ಅನುಭವ ಆಯ್ತು. ಅದನ್ನ ಹೊಡೆದಾಗ ನನಗೆ ನೋವಾಯ್ತು ಅಂತ ಅನ್ಕೊಂಡ. ಬಟ್ ಆಕ್ಚುಲಿ ಅವನ ಕೈ, ನಿಜವಾದ ಕೈ ಹಿಂದೆ ಇತ್ತು. ಇದು ದಿಸ್ ಕಾಲ್ಡ್ ಇಲ್ಯೂಷನ್. ರೈಟ್. ಇಲ್ಯೂಷನ್ ಅಂದ್ರೆ ಸೊ ಬೇರೆ ಯಾವುದೋ ವಸ್ತುವಿಗೆ ಆಗುವ ನೋವು ನಮಗೂ ಕೂಡ ನೋವು ಕೊಡುತ್ತೆ. ಯಾಕೆ? ಆ ಸಂಬಂಧದಿಂದ. ಯಾವಾಗ ಆತ್ಮ ಈ ಭೌತಿಕ ವಸ್ತುಗಳ ಜೊತೆ ಸಂಬಂಧವನ್ನು ಬೆಳೆಸ್ಕೊಂತಾನೋ, ಆ ವಸ್ತುಗಳಿಗೆ ಆಗುವ ನೋವಿನಿಂದ ಅವನು ಕೂಡ ಪೀಡಿತನಾಗ್ತಾನೆ. ಬಟ್ ಮುಕ್ತ ಪುರುಷರು ಈ ಸಂಬಂಧಗಳಿಂದ ಮುಕ್ತರಾಗಿದ್ದಾರೆ. ಆದ ಕಾರಣ ಅವರಿಗೆ ಯಾವುದೇ ನೋವು, ಶೋಕ ಆಗೋದಿಲ್ಲ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಯಾವುದೇ ಶೋಕವಿಲ್ಲ, ಯಾವುದೇ ಆಕಾಂಕ್ಷೆ ಇಲ್ಲ, ಅವರು ಪರಮಗತಿಯನ್ನ ಪಡೆಯುತ್ತಾರೆ ಅಂತ ಕೃಷ್ಣ ಹೇಳ್ತಾರೆ. ಓಕೆ, ಈಗ 2ನೇ ಶ್ಲೋಕಕ್ಕೆ ಹೋಗೋಣ. ತಥೈವ ರಾಜನ್ ಉರುಗಾರ್ಹಮೇಧ ವಿತಾನ ವಿದ್ಯೋರ್ವಿಜೃಂಭಿತೇಷು ನ ವೇದವಾದೇಷು ಹಿ ತತ್ವವಾದಃ ಪ್ರಾಯೇಣ ಶುದ್ಧೋ ನುಚಕಾಸ್ತಿ ಸಾಧುಃ.
ಪ್ರಭಾ ಮಾತಾಜಿ. ಪ್ರಭಾ ಮಾತಾಜಿ, ನಂತರ ಭಾನು ಮಾತಾಜಿ. ಹೋಯ್ತಲ್ಲ ಭಾನು ಪ್ರಭುಜಿ. ಭಾನು ಮಾತಾಜಿ. ಹರೇ ಕೃಷ್ಣ ಪ್ರಭು. ಪ್ರಿಯನಾದ ದೊರೆಯೇ, ಆಳು ಒಡೆಯ ಇವರಲ್ಲಿನ ಸಂಬಂಧ ಅಥವಾ ರಾಜ ಮತ್ತು ಪ್ರಜೆಗಳ ನಡುವಿನ ನಂಟು, ಇಂತಹವು ಪ್ರಾಪಂಚಿಕವಾದ ಸಂಗತಿಗಳನ್ನು ಕುರಿತ ಮಾತುಗಳು. ವೇದಗಳಲ್ಲಿ ವಿವರಿಸಲಾಗಿರುವ ಪ್ರಾಪಂಚಿಕ ಕ್ರಿಯಾ ಚಟುವಟಿಕೆಗಳಲ್ಲಿ ಆಸಕ್ತರಾದ ಜನರು ಬಗೆ ಬಗೆಯಾದ ಐಹಿಕ ಬಲಿದಾನಗಳಲ್ಲಿ ನಂಬಿಕೆ ಇಟ್ಟು ಅವುಗಳನ್ನು ನಡೆಸುವುದರಲ್ಲಿ ನಿರತರಾಗುತ್ತಾರೆ. ಇಂತಹ ಜನರಿಗೆ ಆಧ್ಯಾತ್ಮಿಕ ಉನ್ನತಿ ಇಲ್ಲವೆನ್ನುವುದು ಖಂಡಿತವಾಗಿ ಸ್ಪಷ್ಟವಾಗಿದೆ. ಹರೇ ಕೃಷ್ಣ ಪ್ರಭು. ಸೊ ಯಾರು ಕೇವಲ ಆ ಗೃಹಮೇಧ ಜೀವನವನ್ನು ನಡೆಸ್ತಾ ಇದ್ದಾರೆ, ರೈಟ್, ಗಾರ್ಹಮೇಧ್ಯ ಅಂತ ಹೇಳಿದ್ದಾರೆ. ಗೃಹಮೇಧ ಜೀವನ ಅಂದ್ರೆ ಈ ಭೌತಿಕ ಸಂಬಂಧಗಳಿಗೆ ಆಸಕ್ತರಾಗಿ ಅವರು ಜೀವನ ನಡೆಸ್ತಾ ಇದ್ದಾರೆ. ಅವರಿಗೆ ಅವರು ವೇದಗಳನ್ನು ಫಾಲೋ ಮಾಡ್ತಾರೆ, ರೈಟ್. ವೇದವಾದೇಶು ಹಿ ತತ್ವವಾದ, ಅವರು ವೇದವನ್ನ ಫಾಲೋ ಮಾಡ್ತಾರೆ. ಯಾವುದಕ್ಕೋಸ್ಕರ? ತಮ್ಮ ಆರ್ಥಿಕ ಬೆಳವಣಿಗೆಗೋಸ್ಕರ. ಧರ್ಮ, ಅರ್ಥ, ಕಾಮ, ಮೋಕ್ಷ. ವೇದಗಳಲ್ಲಿ ಕೊಟ್ಟಂತಹ ಧರ್ಮಶಾಸ್ತ್ರಗಳನ್ನ ಫಾಲೋ ಮಾಡ್ತಾರೆ, ಪೂಜೆಗಳನ್ನ ಮಾಡ್ತಾರೆ. ಬಟ್ ಅದರ ಗುರಿ ಏನು? ಧರ್ಮದಿಂದ ಅರ್ಥ ಬೇಕು, ದುಡ್ಡು ಬೇಕು, ದುಡ್ಡಿನಿಂದ ತಮ್ಮ ಆಸೆಯನ್ನು ಪೂರೈಸ್ಕೋಬೇಕು. ನಂತರ ಮೋಕ್ಷ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಬೇಕು. ನನಗೆ ಶಾಂತಿ ಬೇಕು, ಅದಕ್ಕೋಸ್ಕರ ಮೋಕ್ಷವನ್ನು ಕೂಡ ಬಯಸ್ತಾರೆ. ಸೊ ಬಟ್ ಇವೆಲ್ಲ ಅಲ್ಪ ಬುದ್ಧಿವಂತರಿಗೆ ಮಾತ್ರ, ರೈಟ್. ಅವರಿಗೆ ಆಧ್ಯಾತ್ಮಿಕ ಪ್ರಗತಿ ಆಗುವುದಿಲ್ಲ. ಪ್ರಾಯೇಣ ನ ಶುದ್ಧ, ಅವರು ಶುದ್ಧವಾಗುವುದಿಲ್ಲ. ಚಕಾಸ್ತಿ ಸಾಧು. ಸೊ ಅವರಲ್ಲಿ ಆಧ್ಯಾತ್ಮಿಕ ಪ್ರಗತಿ ಅವರಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಈ ವಿಚಾರದ ಬಗ್ಗೆ ಹೇಳಿದ್ದಾನೆ, 2ನೇ ಅಧ್ಯಾಯದಲ್ಲಿ. ಯಾಮಿಮಾಂ ಪುಷ್ಪಿತಾಂ ವಾಚ ಪ್ರವದಂತಿ ಅವಿಪಶ್ಚಿತಃ ವೇದವಾದ ರಥ ಪಾರ್ಥಾಃ ನಾಣ್ಯದಸ್ತಿ ಇತಿ ವಾದಿನಃ, ರೈಟ್. So then he says ಕಾಮಾತ್ಮಾನಃ ಸ್ವರ್ಗಪರ ಕ್ರಿಯೆ ವಿಶೇಷ ಬಹುಲ ಭೋಗೇಶ್ವರಿ ಗತಿಂ ಪ್ರತಿ. ಅವರಿಗೆ ಒಳ್ಳೆ ಜನ್ಮ ಬೇಕು, ಒಳ್ಳೆ ದುಡ್ಡು ಬೇಕು, ಆಸ್ತಿ ಬೇಕು, ಸೌಂದರ್ಯ ಬೇಕು. ಅದಕ್ಕೋಸ್ಕರ ಅವರು ಕರ್ಮಕಾಂಡಗಳನ್ನ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ. ಬಟ್ ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ. ಇವನ್ ಸ್ವರ್ಗಕ್ಕೆ ಹೋದ್ರು ಕೂಡ ಅಲ್ಲಿಂದ ವಾಪಸ್ ಬರ್ಲೇಬೇಕು, ಕರೆಕ್ಟ್. ಅಲ್ಲಿ ಶಾಶ್ವತಗಿರೋಕ್ಕಾಗಲ್ಲ. ಸಪೋಸ್ ನೀವು ಇಂಡಿಯನ್ ಸಿಟಿಸನ್ ಆಗಿದ್ದೀರಾ, ಅಮೆರಿಕಕ್ಕೆ ಹೋಗ್ತೀರಾ, ಎಷ್ಟು ದಿನ ಇರ್ಬೋದು ಅಲ್ಲಿ? ಎಲ್ಲಿವರೆಗೂ ವೀಸಾ ಇದೆ, ಪರ್ಮಿಷನ್ ಇದೆ, ಅಲ್ಲಿವರೆಗೂ ಇರ್ಬೋದು. ಆ ಪರ್ಮಿಷನ್ ಮುಗಿದ್ಮೇಲೆ ವಾಪಸ್ ಬರಲೇಬೇಕು, ಅಲ್ಲಿ ಶಾಶ್ವತಗಿರೋಕ್ಕಾಗಲ್ಲ. ಅದೇ ರೀತಿ ಸ್ವರ್ಗಕ್ಕೆ ಹೋಗೋದಕ್ಕೂ ವೀಸಾ ಕೊಡ್ತಾರೆ. ಯಾರು ಪುಣ್ಯ ಮಾಡಿದಾರೆ ಅವ್ರಿಗೆ ವೀಸಾ ಕೊಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ವೀಸಾ ಮುಗಿದ್ಮೇಲೆ, ಎಕ್ಸ್ಪೈರ್ ಆದ್ಮೇಲೆ ವಾಪಸ್ ಬರಲೇಬೇಕು. ಪುಣ್ಯ ಮುಗಿದ್ಮೇಲೆ ವಾಪಸ್ ಬರಲೇಬೇಕು. ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ, ರೈಟ್. ಅವರು ಸ್ವರ್ಗದಲ್ಲಿ ದೀರ್ಘಕಾಲ ವಾಸ ಮಾಡಿ ಪುಣ್ಯವನ್ನು ಅನುಭವಿಸ್ತಾರೆ. ಆದ್ರೆ ಪುಣ್ಯ ಖಾಲಿ ಆದ್ಮೇಲೆ ವಾಪಸ್ ಬರಲೇಬೇಕು. ಸೊ ಅದೇ ರೀತಿ ಕರ್ಮಕಾಂಡಿಯ ಯಜ್ಞಗಳು ಯಾರು ಮಾಡ್ತಾರೋ ಗತ ಆಗತ ಕಾಮ ಕಾಮ ಲಭಂತೆ, ಹೋಗ್ತಾರೆ ಬರ್ತಾರೆ, ಹೋಗ್ತಾರೆ ಬರ್ತಾರೆ. ಲಾಭ, ನಿಜವಾದ ಲಾಭ ಏನೂ ಇಲ್ಲ. ದೇರ್ ಇಸ್ ನೋ ರಿಯಲ್ ಬೆನಿಫಿಟ್. ಎಲ್ಲ ಟೆಂಪರರಿ ಬೆನಿಫಿಟ್ ಮಾತ್ರ. ಅದಕ್ಕೆ ನಿಜವಾದ ಬೆನಿಫಿಟ್ ಯಾರಿಗೆ ಸಿಗುತ್ತೆ? ಯಾರು ವೈಕುಂಠಕ್ಕೆ ಹೋಗಲು ಬಯಸ್ತಾರೆ, ವೈಕುಂಠಕ್ಕೆ ಏಮ್ ಮಾಡ್ತಾರೆ, ವೈಕುಂಠವೇ ಗುರಿ ಅಂತ ಅವರು ಇಟ್ಕೊಂಡಿರ್ತಾರೆ, ಅವರಿಗೆ ನಿಜವಾದ ಲಾಭ ಸಿಗುತ್ತೆ. ದ ರಿಯಲ್ ವೆಲ್ಫೇರ್ ಈಸ್ ಫಾರ್ ದೆಮ್, ರೈಟ್. ಸೊ ಪ್ರಭುಪಾದರು ಇದನ್ನು ತುಂಬಾ ವಿವರವಾಗಿ ವರ್ಣನೆ ಮಾಡಿದ್ದಾರೆ. ಎಲ್ಲಾ ವೇದಗಳನ್ನ ಓದುವುದರಿಂದ ನಾವು ಕೃಷ್ಣನನ್ನ ಅರಿಯಬೇಕು. ಎಲ್ಲ ಸ್ನಾನ, ತಪ, ವ್ರತ, ಜ್ಞಾನ ಎಲ್ಲ ಬೆಳೆಸ್ಕೊಂಡ ಮೇಲೆ ಕೃಷ್ಣನನ್ನ ಅರಿದೇ ಹೋದ್ರೆ ದಟ್ಸ್ ವೇಸ್ಟ್ ಆಫ್ ಟೈಮ್. ಶ್ರಮ ಏವ ಹಿ ಕೇವಲಂ. ಭಾಗವತದಲ್ಲಿ ಶ್ಲೋಕ ಬರುತ್ತೆ, ಕೇಳಿದ್ರಲ್ಲ? ಶ್ರಮ ಏವ ಹಿ ಕೇವಲಂ ನೋತ್ಪಾದೇದ್ಯದಿ ರತಿಂ. ಶ್ರಮ ಏವ ಹಿ ಕೇವಲಂ. ನಾವು ಎಲ್ಲ ಕೆಲಸವನ್ನ ಮಾಡಿ, ಕಾರ್ಯಗಳನ್ನು ಮಾಡಿ, ವಿಧಿವಿಧಾನಗಳನ್ನು ಆಚರಿಸಿ ಕೃಷ್ಣನ ಸ್ಮರಣೆ ಆಗದೆ ಹೋದ್ರೆ ಅದೆಲ್ಲ ಶ್ರಮಯವ ಹಿ ಕೇವಲಂ.
ಭಾಗವತದಲ್ಲಿ ಇನ್ನೊಂದು ಶ್ಲೋಕ ಇದೆ, ಏತಾವಾನ್ ಸಾಂಖ್ಯ ಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ. ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಎಲ್ಲ ಕಾರ್ಯಗಳನ್ನ ಮಾಡಿದ ಮೇಲೆ ಭಗವಂತ ನಾರಾಯಣನ ಕೃಷ್ಣನ ಸ್ಮೃತಿಯಾಗಬೇಕು. ಆ ಸ್ಮೃತಿ ಆಗದೆ ಹೋದ್ರೆ ಅದು ವೇಸ್ಟ್ ಆಫ್ ಟೈಮ್, ಅದು ಟೈಮ್ ಪಾಸ್. ನ ತಸ್ಯ ತತ್ವ ಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚ ಸಮಾಸಾನ್ ಸ್ವಪ್ನೆ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ ನ ಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಯಶೋಧ ಮಾತಾಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಪ್ರಭುಜಿ. ಸ್ವಪ್ನದಲ್ಲಿ ಕಂಡದ್ದು ಅಸತ್ಯ ಹಾಗೂ ಮುಖ್ಯವಾದುದೆಂಬುದು ಕನಸು ಅಂತನಿಗೆ ತನ್ನಂತೆ ತಾನೇ ತಿಳಿದು ಬರುತ್ತದೆ. ಹಾಗೆಯೇ ಈ ಜನ್ಮದಲ್ಲಿ ಅಥವಾ ಮುಂದಿನದರಲ್ಲಿ ಭೂಗ್ರಹದಲ್ಲಿ ಇಲ್ಲವೇ ಊರ್ಧ್ವ ಗ್ರಹವ್ಯೂಹಗಳಲ್ಲಿ ವ್ಯಕ್ತಿಯು ಪಡೆಯುವ ಪ್ರಾಪಂಚಿಕವಾದ ಸುಖಾನುಭವಗಳು ಗಣನೆಗೆ ಬಾರದು ಎಂಬುದು ತಾನಾಗಿ ತಿಳಿಯುತ್ತದೆ. ಈ ಅರಿವುಂಟಾದ ಮೇಲೆ ವೇದಗಳು ಎಷ್ಟೇ ಉತ್ಕೃಷ್ಟ ಆಕರಗಳಲ್ಲಿದ್ದಾಗ್ಯೂ ಸತ್ಯದ ಬಗೆಗೆ ಸ್ಪಷ್ಟವಾದ ಜ್ಞಾನವನ್ನು ಒದಗಿಸಲು ಸಾಕಾಗುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಎಲ್ಲ ಕನಸು ಬರುತ್ತಲ್ಲ, ರಾತ್ರಿ ಮಲಗಿದಾಗ ಕನಸು ಬರುತ್ತೆ. ಅದು ಕಣ್ಣು ತೆಗೆದಾಗ ಕನಸು ಮಾಯವಾಗುತ್ತೆ. ರೈಟ್. ಸೊ ಕನಸು ಮಲಗಿದಾಗ ಮಾತ್ರ, ಕಣ್ಣು ಮುಚ್ಚಿದಾಗ ಕನಸು ಕಾಣ್ತೀವಿ. ಅದೇ ರೀತಿ ಒಬ್ಬ ವ್ಯಕ್ತಿ ನಾನು ದೇಹ ಅಂತ ಭಾವಿಸಿದಾಗ ಅವನು ಕೂಡ ಒಂದು ಕನಸು ಕಾಣ್ತಾ ಇದ್ದಾನೆ. ಅದು ನಿಜವಾದ ಜೀವನವಲ್ಲ, ಅದು ಸತ್ಯ, ಆದ್ರೆ ಅದು ಇಲ್ಯೂಸರಿ ವರ್ಲ್ಡ್. ಕನಸಲ್ಲಿ ಒಬ್ಬ ನಾನು ರಾಜನಾಗಿದ್ದೀನಿ, ನಾನು ಪ್ರಧಾನಮಂತ್ರಿ ಆಗಿದ್ದೀನಿ ಅಂತ ಊಹೆ ಮಾಡ್ಬೋದು, ಕನಸು ಕಾಣಬಹುದು. ಆದ್ರೆ ಕಣ್ಣು ತೆಗೆದ ಮೇಲೆ ನಾನು ಮನೆಯಲ್ಲೇ ಇದ್ದೀನಿ, ನಾನು ರಾಜನಾಗಿಲ್ಲ. ರೈಟ್. ಸೊ ಅದೇ ರೀತಿ ಒಬ್ಬ ವ್ಯಕ್ತಿ ನಾನು ಸ್ತ್ರೀ, ನಾನು ಪುರುಷ, ನಾನು ಭಾರತೀಯ, ನಾನು ಅಮೆರಿಕನ್, ನಾನು ಚೈನೀಸ್, ಈ ರೀತಿ ಹಲವಾರು ಭಾವನೆಗಳನ್ನ, ಗುರುತುಗಳನ್ನ ಬೆಳೆಸ್ಕೊಂಡಿದ್ದಾನೆ. ಯಾವಾಗ ಅವನು ತನ್ನ ನಿಜವಾದ ಗುರುತನ್ನ ಪಡ್ಕೊಂತಾನೆ, ನಾನು ಭಗವಂತನ ದಾಸ, ಕೃಷ್ಣನ ದಾಸ ಅನ್ನುವ ಗುರುತನ್ನ ಬೆಳೆಸಿಕೊಂಡಾಗ ಈ ಬೇರೆ ಗುರುತುಗಳೆಲ್ಲ ನಾಶ ಆಗ್ತವೆ. ರೈಟ್. ಹಿ ಬಿಕಮ್ಸ್ ಫ್ರೀ ಫ್ರಮ್ ಆಲ್ ಐಡೆಂಟಿಫಿಕೇಶನ್. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿ ಉಚ್ಯತೆ. ಎಲ್ಲಾ ಉಪಾಧಿಗಳಿಂದ ಮುಕ್ತನಾಗಿ, ಭೌತಿಕ ಉಪಾಧಿಗಳಿಂದ ಮುಕ್ತನಾಗಿ ನಾನು ಕೃಷ್ಣನ ದಾಸ ಅನ್ನೋ ಉಪಾಧಿಯನ್ನು ಯಾವಾಗ ಬಳಸ್ಕೊಂತಾನೋ ಅದೇ ನಿಜವಾದ ಮುಕ್ತಿ. ಮುಕ್ತಿರ್ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮುಕ್ತಿ ಅಂದ್ರೆ ಏನು? ಅನ್ಯ ಗುರುತುಗಳನ್ನ ಬಿಟ್ಟು ನನ್ನ ನಿಜವಾದ ಸ್ವರೂಪದಲ್ಲಿ ಸ್ಥಿತರಾಗುವುದು. ನನ್ನ ನಿಜವಾದ ಸ್ವರೂಪ ಏನು? ನಾನು ಭಗವಂತನ ದಾಸ ಅನ್ನೋ ಒಂದು ಗುರುತಿನಲ್ಲಿ ನಾನು ಸ್ಥಿರವಾಗಬೇಕು. ದಟ್ ಇಸ್ ಮುಕ್ತಿ, ನಿಜವಾದ ಮುಕ್ತಿ. ಆದರೆ ಈಗ ನಾವು ದೇಹ, ನಾನು ಸ್ತ್ರೀ, ಪುರುಷ ಅನ್ನೋ ಭಾವನೆಯಲ್ಲಿ ನಾವು ಬೆಳೆಸ್ಕೊಂಡಿದ್ದೀವಿ. ಸೊ ವಿ ಹ್ಯಾವ್ ಟು ಗಿವ್ ಅಪ್ ದಿಸ್ ಮೆಂಟಾಲಿಟಿ ಅಂಡ್ ಕಮ್ ಟು ಬ್ರಹ್ಮಭೂತ ಸ್ಟೇಜ್, ಬ್ರಹ್ಮನ್ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಇವನ್ ವೇದಗಳಲ್ಲೂ ಕೂಡ ಉತ್ಕೃಷ್ಟವಾದ ಜ್ಞಾನವಿದೆ. ಬಟ್ ಕೇವಲ ವೇದಗಳನ್ನು ಓದುವುದರಿಂದ ಈ ಸಾಕ್ಷಾತ್ಕಾರ ಆಗುವುದಿಲ್ಲ, ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ದೇ ಆರ್ ನಾಟ್ ಸಫಿಷಿಯಂಟ್. ಯಾಕೆಂದ್ರೆ ವೇದಗಳು ಓದಿದ್ರಿಂದ ಜ್ಞಾನ ದೊರಕಬಹುದು, ಆದರೆ ಸಾಕ್ಷಾತ್ಕಾರ ದೊರಕಲಿಕ್ಕಿಲ್ಲ. ವೇದಗಳನ್ನು ಓದುವುದರಿಂದ ಮನಸ್ಸನ್ನ ನಿಯಂತ್ರಿಸಬೇಕು ಅಂತ ಗೊತ್ತಾಗಬಹುದು, ಆದರೆ ನಿಯಂತ್ರಣದಲ್ಲಿ ಬರ್ಲಿಕ್ಕಿಲ್ಲ. ಯಾಕೆಂದ್ರೆ ಗುರುಗಳ ಅನುಮತಿ ಬೇಕು, ಗುರುಗಳ ಅನುಗ್ರಹ ಬೇಕು, ಗುರುಗಳ ಸಂಘ ಬೇಕು, ಭಕ್ತರ ಆಶೀರ್ವಾದ ಬೇಕು. ಇದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಅದಕ್ಕೆ ರಾಜನಿಗೆ ಜಡಭರತ ಹೇಳ್ತಾ ಇದ್ದಾನೆ, ಕೇವಲ ವೇದಗಳನ್ನು ಓದಿ ಉಪಯೋಗವಿಲ್ಲ.
ಇವತ್ತು ನಾವು ಮಧ್ಯಾಹ್ನ ರೋಮಹರ್ಷಣ ಸೂತ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ರೋಮಹರ್ಷಣ ಸೂತ ಎಲ್ಲಾ ವೇದಗಳನ್ನು ಓದಿದ್ದ. ಆದ್ರೆ ಆ ವೇದಗಳನ್ನು ಓದಿ ಸದ್ಗುಣಗಳು ಅವನಲ್ಲಿ ಬೆಳೆಯಲಿಲ್ಲ. ಸಾಕ್ಷಾತ್ ಬಲರಾಮನೇ ಆ ಸಭೆಗೆ ಬಂದಾಗ ಎಲ್ಲರೂ ಎದ್ದು ನಿಂತು ಸ್ವಾಗತಿಸಿದರು. ಆದರೆ ರೋಮಹರ್ಷಣ ಸೂತ ಕುಳಿತಿದ್ದ, ಎದ್ದು ನಿಲ್ಲಿಲ್ಲ, ಕೈ ಮುಗಿದು ನಮಸ್ಕಾರ ಕೂಡ ಮಾಡಲಿಲ್ಲ, ತಲೆ ಬಗ್ಗಿಸಲಿಲ್ಲ. ಯಾಕೆ? ನಾನು ದೊಡ್ಡವನು, ಈ ಸಭೆಯ ನಾಯಕ ನಾನು ಯಾಕೆ ನಿಲ್ಲಬೇಕು? ನಾನು ಸಿಂಹಾಸನದ ಮೇಲೆ ಅಲ್ಲ, ವ್ಯಾಸಾಸನದ ಮೇಲೆ ನಾನು ಕುಳಿತಿದ್ದೀನಿ, ನಾನೇಕೆ ನಿಲ್ಲಬೇಕು? ನಾನು ನೇರವಾದ ಶಿಷ್ಯ, ನಾನೇಕೆ ನಿಲ್ಲಬೇಕು ಅನ್ನೋ ಗರ್ವವಿತ್ತು. ಬಲರಾಮನಿಗೆ ಇದು ನೋಡಿ ಕೋಪ ಬಂತು. ಬಲರಾಮ ತಕ್ಷಣ ಆ ಸ್ಥಳದಲ್ಲಿಯೇ ರೋಮಹರ್ಷಣನನ್ನು ಕೊಂದು ಬಿಡ್ತಾರೆ. ಕೆಲವರು ಹೇಳ್ತಾರೆ, ನೀನು ವೇದವನ್ನು ಓದಿದ್ದೀಯಾ, ಆದ್ರೆ ವೇದಗಳನ್ನು ಓದಿ ಬೆಳಿಬೇಕಂತ ಸದ್ಗುಣಗಳು ನಿನ್ನಲ್ಲಿ ಇನ್ನು ಬೆಳೆದಿಲ್ಲ. ಸೊ ಅದಕ್ಕೆ ನೀನು ಓದಿದ್ದಲ್ಲ ವ್ಯರ್ಥ ಅಂತ ಹೇಳಿ ಅವರನ್ನ ಅಲ್ಲಿ ಆನ್ ಸ್ಪಾಟ್ ಅವರು ಕೊಂದಾಕ್ತಾರೆ. ಸೊ ಎಸ್, ಶಿಲ ಪ್ರಭುಪಾದ ಹೇಳ್ತಾರೆ, ವೇದಗಳಲ್ಲಿ ಸತ್ವಗುಣ, ರಜಗುಣ, ತಮಗುಣದ ಹಲವಾರು ಉಪದೇಶಗಳು ಕೊಟ್ಟಿದ್ದಾರೆ. ತ್ರೈಗುಣ್ಯ ವಿಷಯ ವೇದ, ಸ್ವರ್ಗಕ್ಕೆ ಹೇಗೆ ಹೋಗಬೇಕು, ಯಾರು ಪಾಪ ಮಾಡಿದ್ದಾರೆ ಅವರು ನರಕಕ್ಕೆ ಹೋಗ್ತಾರೆ, ತಮಗುಣದ ಕರ್ತವ್ಯಗಳು, ಯಾರು ರಜಗುಣದ ಕರ್ತವ್ಯವನ್ನು ಮಾಡಿದ್ದಾರೆ ಅವರು ಮತ್ತೆ ಭೂಮಿಯಲ್ಲಿ ಹುಟ್ಟಿ ಬರ್ತಾರೆ, ಇದನ್ನೆಲ್ಲ ಹೇಳಿದ್ದಾರೆ. ರೈಟ್, ತ್ರೈಗುಣ್ಯ ವಿಷಯ ವೇದ. ಆದರೆ ನಾವು ನಿಸ್ತ್ರೈಗುಣ್ಯೋ ಭವ ಅರ್ಜುನ, ಈ ತ್ರಿಗುಣಗಳನ್ನ ಮೀರಿ ಶುದ್ಧ ಸತ್ವದ ಸ್ತರದಲ್ಲಿ ಭಕ್ತಿ ಸೇವೆಯನ್ನ ಮಾಡಬೇಕು. ಅದು ನಮ್ಮ ನಿಜವಾದ ಸ್ವರೂಪ, ಟು ಎಂಗೇಜ್ ಇನ್ ಭಕ್ತಿ ಸೇವಾ. ಭಕ್ತರಿಂದ ಜ್ಞಾನೋದಯವಾದರೂ ಜನರು ಭೌತಿಕ ಸುಖದಲ್ಲಿ ಏಕೆ ತೊಡಗುತ್ತಾರೆ ಅಂತ ಒಂದು ಪ್ರಶ್ನೆ ಬರುವುದು ಮನಸ್ಸಲ್ಲಿ. ವೇದಗಳನ್ನು ಓದಿಯೂ ಕೂಡ, ಗುರುಗಳಿಂದ ಜ್ಞಾನವನ್ನು ಕೇಳಿಯೂ ಕೂಡ ಯಾಕೆ ಒಬ್ಬರು ಭೌತಿಕ ಸುಖದಲ್ಲಿ ತೊಡಗುತ್ತಾರೆ? ಮನಸ್ಸಿನ ಕಾರಣದಿಂದ, ಬಿಕಾಸ್ ಆಫ್ ಮೈಂಡ್. ಭೌತಿಕ ಬಂಧನಕ್ಕೆ ನಮ್ಮ ಮನಸ್ಸೇ ಕಾರಣ. ಸೊ ನೆಕ್ಸ್ಟ್ ಬರುವ 5 ಶ್ಲೋಕಗಳಲ್ಲಿ ಮನಸ್ಸಿನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಯಾವಾನ್ ಮನೋರರಸಾ ಪುರುಷಸ್ಯ ಸತ್ವೇನ ವಾ ತಮಸಾ ವಾನುರುದ್ಧಂ ಚೇತೋಭಿರಾಕುತಿಭಿರಾತನೋತಿ ನಿರಂಕುಶಂ ಕುಶಲಂ ಚೇತರಂ ವಾ. ಖ್ಯಾತಪ್ಪ ಅದು. ಹರೇ ಕೃಷ್ಣ ಪ್ರಭುಜಿ, ದಂಡವತಿ. ಹರೇ ಕೃಷ್ಣ. ಎಲ್ಲಿಯ ತನಕ ಜೀವಿಯ ಮನಸ್ಸು ಸಾತ್ವಿಕ, ರಾಜಸ, ತಾಮಸಗಳೆಂಬ ತ್ರಿಗುಣಗಳಿಂದ ಕಲುಷಿತವಾಗಿರುತ್ತದೆಯೋ ಅಲ್ಲಿಯ ತನಕ ಆ ಜೀವಿಯ ಮನಸ್ಸು ಸ್ವತಂತ್ರವೂ ಅನಿಯಂತ್ರಿತವೂ ಆದ ಆನೆಯಂತಿರುತ್ತದೆ. ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಪುಣ್ಯ ಪಾಪಗಳ ಗಡಿಗಳನ್ನು ವಿಸ್ತರಿಸಿಕೊಳ್ಳುತ್ತಾ ಹೋಗುತ್ತದೆ. ಇದರ ಫಲವಾಗಿ ಜೀವಿಯು ಭೌತಿಕ ಜಗತ್ತಿನಲ್ಲೇ ಉಳಿದುಕೊಂಡು ಪ್ರಾಪಂಚಿಕ ಕಾರ್ಯಗಳ ಪರಿಣಾಮವಾದ ನೋವು ನಲಿವುಗಳನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಸತ್ವೇನ ರಜಸಾ ತಮಸಾ ಅನುರುದ್ಧಂ. ಸೊ ಸತ್ವಗುಣ, ತಮಗುಣ ಮತ್ತೆ ರಜಗುಣದ ಸಂಪರ್ಕದಲ್ಲಿ ಬಂದಾಗ ಏನಾಗುತ್ತೆ? ಅದು ನಿರಂಕುಶವಾಗುತ್ತೆ. ಇಟ್ ಬಿಕಮ್ಸ್ ಅನ್ಕಂಟ್ರೋಲ್ಡ್. ಸೊ ಅಂಕುಶ ಅಂದ್ರೆ ಏನು? ಆನೆಯನ್ನ ನಿಯಂತ್ರಿಸೋದಕ್ಕೆ ಇರುವಂತಹ ಒಂದು ಉಪಕರಣ ಅದು. ಅಂಕುಶ ಒಂದು ಚೂಪಾದ ಉಪಕರಣ ಇರುತ್ತೆ, ರೈಟ್? ಮಹೋತರು ಅದನ್ನ ಇಟ್ಕೊಂಡಿರ್ತಾರೆ, ಆನೆ ಮೇಲೆ ಚುಚ್ತಾರೆ, ಚುಚ್ಚಿದಾಗ ಆನೆ ಕಂಟ್ರೋಲ್ ಬರುತ್ತೆ. ಆನೆ ದೊಡ್ಡ ಪ್ರಾಣಿ, ಆದ್ರೆ ಆನೆಯ ಚರ್ಮ ತುಂಬಾ ಸೂಕ್ಷ್ಮ. ಸೊ ಆನೆಯ ಚರ್ಮಕ್ಕೆ ಸ್ವಲ್ಪ ಚುಚ್ಚಿದಾಗ ಆನೆ ಕಂಟ್ರೋಲ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಅದೇ ರೀತಿ ಮನಸ್ಸು ಕೂಡ ಒಂದು ಆನೆ ತರ, ತುಂಬಾ ಬಲಶಾಲಿ, ಸಾಕಷ್ಟು ಕೆಲಸ ಮಾಡ್ಬೋದು ಮನಸ್ಸು. ಯಾವಾಗ ಮನಸ್ಸನ್ನ ನಿಯಂತ್ರಿಸ್ತೀವಿ ಆವಾಗ ಸಾಕಷ್ಟು ಕೆಲಸ ಮಾಡ್ಬೋದಾದ್ರೆ, ಅನಿಯಂತ್ರಿತವಾದ ಮನಸ್ಸು ಹಾನಿ ಮಾಡುತ್ತೆ. ಹೇಗೆ ಒಂದು ನದಿಗೆ ಡ್ಯಾಮ್ ಕಟ್ಟಿದ್ದಾರೆ, ಆ ಡ್ಯಾಮ್ ನಿಂದ
ಏನಾಗುತ್ತೆ, ಅದರ ವೇಗ ಸ್ಟಾಪ್ ಆಗುತ್ತೆ, ನೀರು ಕಲೆಕ್ಟ್ ಆಗುತ್ತೆ. ಆಗ ನಾವು ಕರೆಂಟ್ ಜನರೇಟ್ ಮಾಡ್ಬೋದು, ಹೈಡ್ರೋಎಲೆಕ್ಟ್ರಿಕ್ ಟರ್ಬೈನ್ಸ್ ಹಾಕಿ ಕರೆಂಟ್ ಜನರೇಟ್ ಮಾಡ್ಬೋದು, ಇರಿಗೇಷನ್ ಪ್ರಾಜೆಕ್ಟ್ಸ್ ಯೂಸ್ ಮಾಡ್ಬೋದು. ಅದು ನೀರು ಹೀಗೆ ಹರಿಯುತ್ತಿದ್ರೆ ಅದು ಕೆಲವೊಮ್ಮೆ ಫ್ಲಡ್ ಆಗ್ಬೋದು, ಕೆಲವೊಮ್ಮೆ ಒಣಗೋಗ್ಬೋದು. ಬಟ್ ಅದನ್ನು ಕಂಟ್ರೋಲ್ ಮಾಡಬೇಕು. ಮನಸ್ಸು ತರ ಒಂದು ಹರಿಯುವ ನದಿ ಅಂತೆ, ಅದನ್ನು ನಾವು ಚೆಕ್ ಮಾಡಬೇಕು, ಸ್ಟಾಪ್ ಮಾಡಬೇಕು. ಆ ವೇಗವನ್ನು ಸ್ಟಾಪ್ ಮಾಡಿ ನಾವು ಮಾಡುವ ಕಾರ್ಯದಲ್ಲಿ ಅದನ್ನು ಚಲನೆಗೊಳಿಸಬೇಕು. ವಿ ಶುಡ್ ಡೈರೆಕ್ಟ್ ಇಟ್ ಟುವರ್ಡ್ಸ್ ಆಕ್ಟಿವಿಟಿ ವಿಚ್ ವಿ ವಾಂಟ್ ಟು ಡೂ. ರೈಟ್. ಮನಸ್ಸು ನೂರಾರು ಕಡೆ ಓಡಾಡ್ತಾ ಇದೆ, ಆದರೆ ಅದನ್ನ ಒಂದು ಕಡೆ ಕೇಂದ್ರೀಕರಿಸಬೇಕು. ಆಗ ಅದು ಕಂಟ್ರೋಲ್ ಅಲ್ಲಿ ಬರುತ್ತೆ. ಆಗ ಮನಸ್ಸು ತುಂಬಾ ಏನಂತಾರೆ ಲಾಭಕಾರಿ ಕೆಲಸವನ್ನ ಮಾಡಬಹುದು. ಆದ್ರೆ ಅನಿಯಂತ್ರಿತ ಮನಸ್ಸು ನಿರಂಕುಶ ಹುಚ್ಚಾನೆ ತರ, ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ. ರೈಟ್. ಸೊ ಈ ಅನಿಯಂತ್ರಿತ ಮನಸ್ಸಿನಿಂದಾಗಿ ಜೀವಾತ್ಮ ಈ ಭೌತಿಕ ಜಗತ್ತಿನಲ್ಲೇ ಹುಟ್ಟಿ ಬರ್ತಾ ಇರ್ತಾನೆ. ಕುಶಲಂ ಚ ಇತರಂ ವಾ, ಬಿಕಾಸ್ ಇಟ್ ಇಸ್ ಸಿನ್ಫುಲ್ ಆಕ್ಟಿವಿಟೀಸ್, ಪಾಪ ಕರ್ಮಗಳನ್ನ ಮಾಡುವ ಕಾರಣದಿಂದ ಅದು ಈ ಭೌತಿಕ ಜಗತ್ತಿನಲ್ಲೇ ಸುತ್ತುತ್ತಿರುತ್ತದೆ. ಸೊ ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಮೈಂಡ್. ರೈಟ್. ಮನಸ್ಸನ್ನು ಕಂಟ್ರೋಲ್ ಮಾಡೋದು ಸರಳನಾ ಅಥವಾ ಕಷ್ಟನಾ? ಏನಂತೀರಾ? ಸರಳವೋ ತುಂಬಾ ಕಷ್ಟ? ಕಷ್ಟ ಪ್ರಭು. ಕಷ್ಟ ತುಂಬಾ ಕಷ್ಟ. ಸೊ ಜನರಲಿ ಯುವಕರಿಗೆ ಮಾತ್ರ ಕಷ್ಟ ಅಂತ ಅನ್ಕೊಂಡಿದ್ದೆ, ವಯಸ್ಸಾದ್ರಿಗೂ ಕಷ್ಟನಾ? ಹೌದು ಪ್ರಭುಜಿ, ಕಷ್ಟ ಇದೆ. And ಯುವಕರ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ ಅಂತ ಕೇಳಿದ್ದೀನಿ. ಬಟ್ ಇಲ್ಲ, ನಮ್ದಿಲ್ಲ. ವಯಸ್ಸಾದವ್ರ್ಗು ಪೇಪರ್ ವಯಸ್ಸಾದವ್ರಿಗೆ ಬೇರೆ ಪ್ರಾಬ್ಲಮ್ ಸಿಗ್ತದೆ. ವಯಸ್ಸಾದವ್ರ್ಗುನು ಕಷ್ಟ ಇದೆ ಪ್ರಭುಜಿ, ಕಂಟ್ರೋಲ್ ಮಾಡ್ತಾರೆ. ಮನಸ್ಸಿಗೆ ವಯಸ್ಸಾಗಿಲ್ವಲ್ಲ ಗುರುಜಿ? ದೇಹಕ್ಕೆ ವಯಸ್ಸಾಯ್ತು, ಮನಸ್ಸಿಗೆ ವಯಸ್ಸಾಗ್ಲಿಲ್ಲ. ಸೊ ಅದಕ್ಕೆ ವಯಸ್ಸಾದವ್ರಿಗೂ ಮನಸ್ಸು ಕಷ್ಟ ಕೊಡುತ್ತೆ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತುಂ ತುಂಡಂ ವೃದ್ಧೋ ಯಾತಿ ಗೃಹತ್ವಾ ದಂಡಂ ತದಪಿ ನ ಮುಂಚತಿ ಆಶಾ ಪಿಂಡಂ. ಆದಿಶಂಕರಾಚಾರ್ಯರು ಹೇಳ್ತಾರೆ, ಅಂಗಂ ಗಲಿತಂ, ಎಲ್ಲ ಕಣ್ಣುಗಳು ಕಿವಿಗಳು ಎಲ್ಲ ಸೋತೋಗಿದ್ದಾವೆ, ಅಂದ್ರೆ ಗಲಿತವಾಗಿದ್ದಾವೆ, ವೀಕ್ ಆಗಿಬಿಟ್ಟಿದ್ದಾವೆ. ಹೊಟ್ಟೆ ಡೈಜೆಷನ್ ಪವರ್ ಇಲ್ಲ. ರೈಟ್. ಸೊ ಅಂಗಂ ಗಲಿತಂ ಫಲಿತಂ ಮುಂಡಂ, ಕೂದಲೆಲ್ಲ ಬಿದ್ದೋಗಿದೆ. ನಂತರ ದರ್ಶನ ವಿಹೀನಂ ಜಾತುಂ ತುಂಡಂ, ಬಾಯಿಯಲ್ಲಿ ಹಲ್ಲುಗಳಿಲ್ಲ, ಎಲ್ಲ ಹಲ್ಲು ಬಿದ್ದೋಗಿದ್ದಾವೆ. ರೈಟ್. ಡೆಂಟಿಸ್ಟ್ ಹತ್ರ ಹೋಗಿ ಡೆಂಚರ್ಸ್ ಹಾಕೋಬೇಕಾಗುತ್ತೆ. ವೃದ್ಧೋ ಯಾತಿ ಗೃಹತ್ವಾ ದಂಡಂ, ಕೈಯಲ್ಲಿ ಒಂದು ಕೋಲು ಕೂಡ ಬಂದಿದೆ. ತದಪಿ ನ ಮುಂಚತಿ ಆಶಾ ಪಿಂಡಂ, ಆದರೂ ಕೂಡ ಆಸೆಗಳು ಹೋಗಿಲ್ಲ, ಆಸೆಗಳನ್ನು ತುಂಬಿವೆ. ರೈಟ್. ಒಬ್ಬ ಪ್ರಭುಪಾದರು ಹೇಳ್ತಾ ಇದ್ರು, ಇವತ್ತು ಲೆಕ್ಚರ್ ಕೇಳ್ತಾ ಇದ್ದಾನೆ, ಪ್ರಭುಪಾದ ಲೆಕ್ಚರ್ ಹೇಳ್ತಾ ಇದ್ರು, there was a man 54 years old, he was about to die. 54 ವರ್ಷದ ಒಬ್ಬ ವ್ಯಕ್ತಿ ಸಾಯನಿದ್ದ. ಡಾಕ್ಟರ್ಗೆ ಹೇಳ್ತಾನೆ, ಡಾಕ್ಟರ್ ದಯವಿಟ್ಟು ನನಗೆ ಇನ್ನೊಂದು 4 ವರ್ಷ ಕೊಡಿ, ತುಂಬಾ ಕೆಲಸ ಇದೆ ಮಾಡೋದಕ್ಕೆ, ತುಂಬಾ ಆಸೆಗಳಿವೆ ಪೂರೈಸೋದಕ್ಕೆ. ಡಾಕ್ಟರ್ ಹೇಳ್ತಾರೆ, ನಮ್ ಕೈಲಿಲ್ಲ ಸರ್. ಅದೇನು ವಯಸ್ಸಾದ್ಮೇಲೂ ಕೂಡ ಆ ವ್ಯಕ್ತಿಯ ಮನಸ್ಸಲ್ಲಿರುವ ಆಸೆಗಳು ತುಂಬೋದಿಲ್ಲ, ಅಂದ್ರೆ ನಾಶವಾಗೋದಿಲ್ಲ, ಬೆಳಿತಾನೆ ಹೋಗ್ತವೆ. ಒಳಗಡೆ ಆಸೆ ಇದೆ, ಆದರೆ ಸಾಮರ್ಥ್ಯವಿಲ್ಲ, ಇಂದ್ರಿಯಗಳಲ್ಲಿ ಸಾಮರ್ಥ್ಯವಿಲ್ಲ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಅದಕ್ಕೆ ವಯಸ್ಸಾದಾಗ ತುಂಬಾ ದುಃಖವಾಗುತ್ತೆ. ಯಾರು ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿಲ್ಲ ಅವರಿಗೆ ತುಂಬಾ ದುಃಖ ಆಗುತ್ತೆ, ಯಾಕಂದ್ರೆ ಆಸೆಗಳಿವೆ, ಆದರೆ ಪೂರೈಸೋದಕ್ಕೆ ಸಾಮರ್ಥ್ಯವಿಲ್ಲ. ಆದ್ರೆ ಭಕ್ತರು, ಓ ಇಚ್ಛಾನೈ, ನಾನು ಸಾಯೋದಕ್ಕೆ ರೆಡಿ ಆಗಿದ್ದೀನಿ, ಹರೇ ಕೃಷ್ಣ ಹೇಳ್ತೀನಿ. ಸೊ ಪಕ್ಕದಲ್ಲಿ ಯಾರಾದ್ರೂ ಕೀರ್ತನೆ ಮಾಡಿದ್ರೆ ಒಳ್ಳೇದು. ಸೊ ಭಕ್ತರು ಕೀರ್ತನೆ ಮಾಡ್ತಾ ಇರ್ಲಿ, ನಾನು ಕೀರ್ತನೆ ಕೇಳುತ್ತಾ ಭಗವಂತನ ಸ್ಮರಿಸುತ್ತಾ ನಾ ಹೋಗ್ಬಿಡ್ತೀನಿ. ಗೋ ಬ್ಯಾಕ್ ಟು ಗಾಡ್. ಸೊ ಈ ರೀತಿ ಭಕ್ತರಿಗೆ ಭಯ ಇರೋದಿಲ್ಲ. ಸಾವು ಬಂದ್ರೆ ಅವರು ಸುಖವಾಗಿ ಅದನ್ನು ಸಾವನ್ನು ಅಪ್ಪಿಕೊಳ್ತಾರೆ. ಆದ್ರೆ ಯಾರಿಗೆ ಭಕ್ತಿ ಬಗ್ಗೆ ಗೊತ್ತಿಲ್ಲ, ಅವರು ವೃದ್ಧಾಪ್ಯದಲ್ಲಿ ತುಂಬಾ ಕಷ್ಟಪಡ್ತಾರೆ, ತುಂಬಾ ದುಃಖ ನೋವಾಗುತ್ತೆ. ಭಕ್ತರು ಎಲ್ಲ ಆಸೆಗಳನ್ನು ಬಿಟ್ಟಿರ್ತಾರೆ, ಐ ಹೋಪ್ ಸೊ. ಬಟ್ ಮಟಲಿಸ್ಟಿಕ್ ಪೀಪಲ್, ಭೌತಿಕ ಜನರು ಆಸೆಗಳನ್ನು ಬೆಳೆಸ್ಕೊಂತಾರೆ. ರೈಟ್. ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಅವ್ರಿಗೂ ಮನೆ ಆಗ್ಬೇಕು, ಅವ್ರ ಜೊತೆ ಆಟ ಆಡ್ಬೇಕು, ಸುತ್ತಾಡ್ಬೇಕು, ಜಗತ್ತನ್ನ ನೋಡ್ಬೇಕು ಅನ್ನೋ ಆಸೆ ಹೋಗೋದಿಲ್ಲ.
ಬಟ್ ಯು ಶುಡ್ ಗಿವ್ ಅಪ್ ಎವ್ರಿಥಿಂಗ್ ಅಂಡ್ ಚಾಂಟ್ ಹರೇ ಕೃಷ್ಣ, ರೈಟ್? ಶ್ರೀಲ ಪ್ರಭುಪಾದರು ಅಂತಿಮ ಸಮಯದಲ್ಲಿದ್ದಾಗ ಒಬ್ಬ ಭಕ್ತನು ಬಂದು ಕೇಳ್ತಾನೆ, ಪ್ರಭುಪಾದ್, ವಾಟ್ ಇಸ್ ಯುವರ್ ಲಾಸ್ಟ್ ವಿಶ್? ನಿಮ್ಮ ಅಂತಿಮ ಆಸೆ ಏನು? ಪ್ರಭುಪಾದ್ ಹೇಳ್ತಾರೆ, ಕೋಯಿ ಇಚ್ಛಾ ನೈ, ಯಾವುದೇ ಆಸೆ ಇಲ್ಲ. ನೋಡಿ, ಫೌಂಡರ್ ಆಚಾರ್ಯ ಆಫ್ ಇಸ್ಕಾನ್, ನೂರಾರು ದೇವಸ್ಥಾನಗಳ ಫೌಂಡರ್ ಆಚಾರ್ಯ, ಅವ್ರು ಹೇಳ್ತಾ ಇದ್ದಾರೆ, ಕೋಯಿ ಇಚ್ಛಾನೆ, ನಾನೇನ್ ಮಾಡ್ಬೇಕಾಗಿತ್ತೆಲ್ಲ ಮಾಡಿದ್ದೀನಿ, ನನಗೇನು ಆಸೆ ಇಲ್ಲ, ಜಸ್ಟ್ ಚಾಂಟ್ ಹರೇ ಕೃಷ್ಣ. ಹರೇ ಕೃಷ್ಣ ಮಂತ್ರ ಕೇಳುತ್ತಾ ಅವ್ರು ಹೋಗ್ಬಿಡ್ತಾರೆ. ಸೊ ಮನಸ್ಸನ್ನ ನಿಯಂತ್ರಿಸೋದು ತುಂಬಾ ಕಷ್ಟ. ಯುವಕರಿಗೂ ಕಷ್ಟ, ಮತ್ತೆ ವೃದ್ಧರಿಗೂ ಕಷ್ಟ. ಸೊ ಮನಸ್ಸಿನ ಪರಿಚಯ ನೋಡಿ ಹೇಗಿದೆ ಇಲ್ಲಿ, ಗುಣಲಕ್ಷಣಗಳು ಹೇಗಿದೆ. ಸಹವಾಸನಾತ್ಮ ವಿಷಯೋಪರಕ್ತೋ ಗುಣಪ್ರವಾಹೋ ವಿರಕ್ತಃ ಷೋಡಶಾತ್ಮ ಬಿಭ್ರತ್ ಪೃಥನ್ ನಾಮಭಿರೂಪವೇದಂ ಅಂತರ್ಬಹಿಷ್ಟ್ವಂ ಚ ಪುರೈಸ್ತನೋತಿ. ಇನ್ನು ಗುಣಗಳಿವೆ. ದುಃಖಂ ಸುಖಂ ವ್ಯಕ್ತಿವಿತ್ತಂ ಚ ತೀವ್ರಂ ಕಾಲೋಪಪನ್ನಂ ಫಲಮಾವ್ಯನಕ್ತಿ ಆಲಿಂಗ್ಯ ಮಾಯಾ ರಚಿತಾಂತರಾತ್ಮ ಸ್ವದೇಹಿನಂ ಸಂಸ್ಕೃತಿ ಚಕ್ರಕೂಟ. ಸೊ ಶ್ಲೋಕ 5 ಮತ್ತೆ ಶ್ಲೋಕ 6ನಲ್ಲಿ ಮನಸ್ಸಿನ ಗುಣಲಕ್ಷಣ ವರ್ಣಿಸಿದ್ದಾರೆ. ವಾಸನಾತ್ಮ. ವಾಸನಾತ್ಮ, ವಾಸನ ಅಂದ್ರೆ ಆಸೆಗಳು, ರೈಟ್? ಸೊ ರೂಮಲ್ಲಿ ಏನಾದ್ರು ಇಟ್ಟರೆ ಅವ್ರ ವಾಸನೆ ಬರುತ್ತಲ್ಲ, ಅದೇ ರೀತಿ ಜನರ ಪಕ್ಕ ಕೂತ್ಕೊಂಡ್ರೆ ಅವ್ರ ಆಸೆಗಳು ನಮಗೆ ತಟ್ತವೆ, ಅವ್ರ ವಾಸನೆ ಬರುತ್ತೆ. ಏನು ದುಡ್ಡು ಬೇಕು, ಏನು ಅವ್ರು ಮಾತಾಡೋದ್ರಿಂದ ಗೊತ್ತಾಗುತ್ತೆ. ಈಸ್ ಆಂಬಿಷಿಯಸ್, ಈಸ್ ಗ್ರಿಡಿ, ಈಸ್ ಎ ಡಿವೋಟಿ, ರೈಟ್? ವಾಸನಾತ್ಮ, ಮನಸ್ಸಲ್ಲಿ ಎಲ್ಲ ವಾಸನೆಗಳು, ಇಚ್ಛೆಗಳು ತುಂಬಿವೆ. ಸೊ ಪುಣ್ಯ ಅಥವಾ ಪಾಪ ಆಸೆಗಳಿಂದ, ಅನಿಸಿಕೆಗಳಿಂದ ಕೂಡಿದ ಮನಸ್ಸು, ರೈಟ್? ವಾಸನಾತ್ಮ. ವಿಷಯ ಉಪರಕ್ತೋ, ಐಹಿಕ ಭೋಗಾಪೇಕ್ಷೆಗಳತ್ತ ಆಕರ್ಷಿತವಾಗಿದೆ. ವಿಷಯ ಅಂದ್ರೆ ಭೋಗ ವಸ್ತುಗಳು. ವಿಷಯ ಉಪರಕ್ತೋ, ವಿಷಯ ವಸ್ತುಗಳಿಗೆ ಆಸಕ್ತನಾಗಿದ್ದಾನೆ, ಆಕರ್ಷಿತವಾಗಿದ್ದಾನೆ. ಯಾಕಂದ್ರೆ ಮನಸ್ಸಲ್ಲಿ ಆ ರೀತಿ ಪ್ರೋಗ್ರಾಮ್ ಆಗ್ಬಿಟ್ಟಿದೆ, ರೈಟ್? ಅದು ನ್ಯಾಚುರಲಿ ಭೌತಿಕ ವಸ್ತುಗಳ ಕಡೆ ಅದು ಹರ್ಕೊಂಡು ಹೋಗುತ್ತೆ. ಗುಣಪ್ರವಾಹ, 3 ಭೌತಿಕ ಪ್ರಕೃತಿಯ ಗುಣಗಳಿಂದ ನಿಯಂತ್ರಿಸಲ್ಪಟ್ಟಿದೆ. ಇಟ್ಸ್ ಕಂಟ್ರೋಲ್ಡ್ ಬೈ ಗುಣಪ್ರವಾಹ. ಗುಣ ಅಂದ್ರೆ 3 ಗುಣಗಳು, ಗುಣಗಳ ಪ್ರವಾಹದಿಂದ ಅವು ಮನಸ್ಸು ನಿಯಂತ್ರಿಸಲ್ಪಟ್ಟಿದೆ. ಕೆಲವೊಮ್ಮೆ ಸತ್ಗುಣದ ಪ್ರಭಾವದಲ್ಲಿ ಶಾಂತವಾಗಿರುತ್ತೆ, ರಜಗುಣದ ಪ್ರಭಾವದಲ್ಲಿ ಅಜಿಟೇಟ್ ಆಗುತ್ತೆ, ತಮಗುಣದ ಪ್ರಭಾವದಲ್ಲಿ ಪಾಪ ಕಾರ್ಯಗಳನ್ನು ಮಾಡುತ್ತೆ, ರೈಟ್? ಸೊ ಇದಕ್ಕೆ ಗುಣಪ್ರವಾಹ. ವಿಕೃತಃ, ವಿಕೃತ ಅಂದ್ರೆ ಟ್ರಾನ್ಸ್ಫಾರ್ಮ್ ದ ಲಸ್ಟ್ ಅಂಡ್ ಸೋ ಆನ್, ಕಾಮ ಕ್ರೋಧಗಳ ಅವಸ್ಥಾಂತರಗಳಿಗೆ ಒಳಪಟ್ಟಿದೆ. ಸೊ ವಿಕೃತವಾಗಿದೆ. ಮನಸ್ಸಲ್ಲಿ ಎಲ್ಲಿ ಏನ್ ಕೂತಿದೆ? ಕಾಮ ಕೂತಿದೆ. ಕಾಮ ಆಕ್ಚುಲಿ ಪ್ರೇಮದ ವಿಕೃತ ರೂಪ, ರೈಟ್? ಆತ್ಮದಲ್ಲಿ ಏನಿರ್ಬೇಕು? ಪ್ರೇಮ ಇರಬೇಕು, ಕೃಷ್ಣನ ಪ್ರತಿ ಪ್ರೇಮ. ಆದ್ರೆ ವಿಕೃತ ರೂಪದಲ್ಲಿ ಅದು ಕಾಮವಾಗಿ, ಕಾಮ ಮನಸ್ಸಿನಲ್ಲಿ ಕೂತಿದೆ. ಇಂದ್ರಿಯಾಣಿ ಮನೋಬುದ್ಧಿ ರಸ್ಯಾಧಿಷ್ಠಾನ ಮುಚ್ಚತೆ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನೆ, ಕಾಮ ಎಲ್ಲಿ ಕೂತಿದೆ? ಮನಸ್ಸಲ್ಲಿ, ಬುದ್ಧಿಯಲ್ಲಿ, ಇಂದ್ರಿಯಗಳಲ್ಲಿ ಕೂತಿದೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಮನಸ್ಸಲ್ಲಿ ವಿಕೃತಿ ತುಂಬಿದೆ, ಅದೇನು? ಕಾಮ. ಕಾಮ ಅಂದರೆ ಭೌತಿಕ ವಸ್ತುಗಳಿಗೆ ಆಸೆ. ಷೋಡಶಾತ್ಮ, ಷೋಡಶ ಅಂದ್ರೆ 16. 16 ಏನಂತಾರೆ? 16 ಅಂದ್ರೆ ಇಲ್ಲಿ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ತನ್ಮಾತ್ರ ಮತ್ತೆ ಮನಸ್ಸು. ಸೊ ಟೋಟಲ್ 16. ಸೊ ಇಟ್ ಇಸ್ ಮೇಡ್ ಆಫ್ ಈ 16 ಅಂಶಗಳಲ್ಲಿ ಮನಸ್ಸೇ ಪ್ರಧಾನವಾದದ್ದು. ಇಟ್ಸ್ ಅ ಲೀಡರ್. ಷೋಡಶಾತ್ಮ ಈ 16 ಅಂಶಗಳ ನಿಯಂತ್ರಕ, ಪ್ರಧಾನ ಇವನೇ. ಬಿಭ್ರತ್ ಪೃಥನ್ ನಾಮಭಿ ರೂಪಭೇದ, ರೈಟ್? ಮನಸ್ಸು, ರೈಟ್, ಉಚ್ಚ ಅಥವಾ ನೀಚ ಸ್ಥಿತಿಯಲ್ಲಿ ನಿಂತಾಗ ಆಯಾ ಸ್ಥಿತಿಗನುಗುಣವಾಗಿ ಉಚ್ಚ ಅಥವಾ ನೀಚ ದೇಹವನ್ನು ಅಂಗೀಕರಿಸುತ್ತದೆ, ರೈಟ್? ಪೃಥನ್ ನಾಮಭಿ ರೂಪಭೇದಂ, ರೂಪಭೇದಂ, ರೈಟ್?
ಊರ್ಧ್ವಂ ಗಚ್ಚಂತಿ ಸತ್ವಸ್ಥಃ, ಯಾರು ಸತ್ವಗುಣದಲ್ಲಿರ್ತಾರೆ ಅವರಿಗೆ ಒಳ್ಳೆಯ ದೇಹ ದೊರಕುತ್ತೆ, ರೈಟ್. ಮತ್ತೆ ಅದೋ ಗಚ್ಚಂತಿ ತಾಮಸಃ, ತಮೋ ಗುಣದಲ್ಲಿರೋರು ತಾಮಸ ಅಂದ್ರೆ ಅಧಃ ಗಚ್ಚಂತಿ, ಕೆಳಗಡೆ ಲೋಕಕ್ಕೆ ಹೋಗ್ತಾರೆ ಅಥವಾ ಪ್ರಾಣಿ ಯೋನಿಗೆ ಹೋಗ್ತಾರೆ. ಮತ್ತೆ ಯಾರು ರಜಗುಣದಲ್ಲಿದ್ದಾರೆ ಅವರು ಮತ್ತೆ ಮನುಷ್ಯ ಕುಲದಲ್ಲಿ ಭೂಮಿಯಲ್ಲಿ ಹುಟ್ಟಿ ಬರ್ತಾರೆ, ರೈಟ್. ಸೊ ಮನಸ್ಸು ನಮ್ಮ ಮುಂದಿನ ಜನ್ಮಕ್ಕೆ ಕಾರಣ. ಮಾಯಾರಚಿತಾಂತರಾತ್ಮ, ಜೀವಿಯ ಆತ್ಮವನ್ನು ಮುಸುಕಿಕೊಂಡಿವೆ. ಸೊ ದೇ ಹ್ಯಾವ್ ಕವರ್ಡ್ ದ ಸೋಲ್, ಆತ್ಮವನ್ನ ಅಡಗಿಸಿವೆ. ಇಟ್ಸ್ ಕವರ್ಡ್ ದ ಸೋಲ್. ಮಾಯಾರಚಿತ ಅಂತರಾತ್ಮ, ಅದು ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ. ಆಲಿಂಗ್ಯ ಮಾಯಾರಚಿತ ಅಂತರಾತ್ಮ, ಮಾಯಿಂದ ರಚಿತವಾದ ಈ ದೇಹದಿಂದ ಆವೃತವಾಗಿದೆ ಈ ಮನಸ್ಸು. ನಂತರ ಸಂಸ್ಕೃತಿ ಚಕ್ರ ಕೂಟ. ಸಂಸ್ಕೃತಿ ಅಂದ್ರೆ ಈ 84 ಲಕ್ಷ ಯೋನಿಗಳಲ್ಲಿ ಪ್ರಯಾಣ. ಜೀವಿಯನ್ನು ಪುನರಾವರ್ತಿತ ಜನನ ಮತ್ತು ಮರಣದ ಚಕ್ರಕ್ಕೆ ಮೋಸಗೊಳಿಸುತ್ತದೆ. ಇಟ್ ಚೀಟ್ಸ್ ಟು ಟೇಕ್ ಬರ್ತ್ ಇನ್ 84 lakh ಸ್ಪೀಶೀಸ್, 84 ಲಕ್ಷ ಯೋನಿಗಳಲ್ಲಿ ಮತ್ತೆ ಹುಟ್ಟಿ ಬರುವ ಹಾಗೆ ಅದು ಮಾಡುತ್ತೆ. ಸೊ ಅದಕ್ಕೆ ಸಂಸ್ಕೃತಿ ಚಕ್ರ ಕೂಟ, ಚಕ್ರಕೂಟ. ಕೂಟ ಅಂದ್ರೆ ಮೋಸ. ಸೊ ಮನಸ್ಸು ನಮ್ಮನ್ನ ವಂಚಿಸುತ್ತದೆ, ಮತ್ತೆ ನಮ್ಮ ಒಳ್ಳೇದು ಅಂತ ಇಂದ್ರ ತೃಪ್ತಿ ಮಾಡು 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 ಅಂತ ಹೇಳಿ ಮತ್ತೆ ಈ ಭೌತಿಕ ಬಂಧನದಲ್ಲಿ ಹುಟ್ಟಿ ಬರುವ ತರ ಮಾಡುತ್ತೆ. ಸೊ ಅದಕ್ಕೆ ಅದು ಮೋಸ ಮಾಡುತ್ತೆ ನಮ್ಮ ಜೊತೆ. ದುಃಖಂ ಸುಖಂ ವ್ಯತಿರಿಕ್ತಂ, ರೈಟ್. ಸೊ ದುಃಖ ಅಂದ್ರೆ ದುಃಖ, ಪಾಪಕರ್ಮದಿಂದ ಆಗೋ ದುಃಖ. ಸುಖ ಅಂದ್ರೆ ಭೌತಿಕ ಸುಖ. ಸೊ ಕಾಲಕ್ರಮೇಣ ಅನಿವಾರ್ಯ ದುಃಖ, ಸಂತೋಷ ಮತ್ತು ಭ್ರಮೆಯನ್ನು ಸೃಷ್ಟಿಸುತ್ತದೆ. ದುಃಖಂ ಸುಖಂ ವ್ಯತಿರಿಕ್ತಂ, ಇಲ್ಯೂಷನ್. ಸೊ ಭ್ರಮೆಯನ್ನು ಕೂಡ ಸೃಷ್ಟಿಸುತ್ತದೆ. ತೀವ್ರಂ. ಸೊ ಈ ರೀತಿ ಮನಸ್ಸಿನಿಂದ ಏನೇನಾಗುತ್ತೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಅನುವಾದ ಓದುದಿಲ್ಲ, ಯಾಕೆಂದ್ರೆ ನಾನು ಆಲ್ರೆಡಿ ಶಬ್ದಾರ್ಥವನ್ನ ಹೇಳಿ ಅದರಲ್ಲಿ ಅನುವಾದವನ್ನ ಹೇಳಿಬಿಟ್ಟಿದ್ದೀನಿ. ಸೊ ಮನಸ್ಸಿನ ಗುಣಲಕ್ಷಣಗಳನ್ನು ಇಲ್ಲಿ ವರ್ಣಿಸಿದ್ದಾರೆ. ಸೊ ಮನಸ್ಸಿನಿಂದ ಭೌತಿಕ ಆಕರ್ಷಣೆ, ಭೌತಿಕ ಬಂಧನ, ಪಾಪ ಪುಣ್ಯ ಕರ್ಮ, ಮತ್ತೆ ತ್ರಿಗುಣಗಳಲ್ಲಿ ಕಾರ್ಯ, ಇವೆಲ್ಲ ನಡೀತವೆ. ಸೊ ಮನಸ್ಸನ್ನ ನಾವು ಶುದ್ಧವಾಗಿ ಇಡಬೇಕು, ಮನಸ್ಸನ್ನ ನಾವು ಶುದ್ಧಗೊಳಿಸಬೇಕು. ಇಲ್ಲಾಂದ್ರೆ ಮನಸ್ಸಿನ ಕಾರಣದಿಂದ ನಾವು ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ವಿ ಶುಡ್ ಪ್ಯೂರಿಫೈ ದ ಮೈಂಡ್. ಚೇತೋ ತರ್ಪಣ ಮಾರ್ಜನಂ. ಮನಸ್ಸಿಗೆ ಕನ್ನಡಿ ಅಂತ ಹೇಳಿದ್ದಾರೆ ಶಿಕ್ಷಾಷ್ಟಕಮಲ್ಲಿ, ದರ್ಪಣ. ಆ ದರ್ಪಣವನ್ನು ನಾವು ತೊಳಿಬೇಕು. ಚೇತೋ ದರ್ಪಣ ಮಾರ್ಜನಂ, ತೊಳಿಬೇಕು. ಆ ಮನಸ್ಸನ್ನ ತೊಳೆದಾಗ ನಾವು ಪವಿತ್ರರಾಗ್ತೀವಿ, ನಮ್ಮನ್ನು ನಾವು ನೋಡಬಹುದು, ಭಗವಂತನ ದರ್ಶನ ಕೂಡ ಹೃದಯದಲ್ಲಿ ನಾವು ನೋಡಬಹುದು, ರೈಟ್. ಸೊ ವಿ ಶುಡ್ ಪ್ಯೂರಿಫೈ ಅವರ್ ಹಾರ್ಟ್. ಹೃದಯವನ್ನು ಹೇಗೆ ಶುದ್ಧಗೊಳಿಸಬೇಕು ಅನ್ನುವುದನ್ನ ಮುಂದೆ ಕೂಡ ಹೇಳ್ತಾರೆ. ಸೊ ಆಕ್ಚುಲಿ ಇವತ್ತು ಈ ಅಧ್ಯಾಯವನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಬಟ್ ನಾನು ಇನ್ನು 2 ಶ್ಲೋಕಗಳನ್ನು ತಗೊಂತೀನಿ, ಯಾಕೆಂದ್ರೆ ಈ ಮನಸ್ಸಿನ ಒಂದು ಭಾಗ ಕಂಪ್ಲೀಟ್ ಆಗುತ್ತೆ. ಉಳಿದ ಶ್ಲೋಕಗಳನ್ನು ಮುಂದಿನ ವಾರ ಚರ್ಚೆ ಮಾಡೋಣ. ಸೊ 7ನೇ ಮತ್ತು 8ನೇ ಶ್ಲೋಕ. ಗುಣಗಳಿಗೆ ಅಂಟಿಕೊಂಡಿರುವ ಮನಸ್ಸು ಸಂಸಾರವನ್ನು ಸೃಷ್ಟಿಸುತ್ತದೆ ಮತ್ತು ಗುಣಗಳಿಂದ ಬೇರ್ಪಟ್ಟ ಮನಸ್ಸು ಮುಕ್ತಿಗೆ ಕಾರಣವಾಗುತ್ತದೆ, ರೈಟ್. ಸೊ ಮನಸ್ಸೇ ನಮ್ಮ ಬಂಧನಕ್ಕೆ ಕಾರಣ, ಮತ್ತೆ ಮನಸ್ಸೇ ನಮ್ಮ ಮುಕ್ತಿಗೆ ಕಾರಣ. ಸೊ ಇಲ್ಲಿ 2 ಉದಾಹರಣೆಗಳು ಕೊಟ್ಟಿದ್ದಾರೆ. ಗುಣಗಳಿಗೆ ಅಂಟಿಕೊಂಡಿರುವ ಮನಸ್ಸು ಸಂಸಾರವನ್ನು ಸೃಷ್ಟಿಸುತ್ತದೆ. ಹೇಗೆ? ಸುಟ್ಟ ಬತ್ತಿಯೊಂದಿಗೆ ದೀಪ ಉರಿದಾಗ ಹೊಗೆಯಾಡುವ ಜ್ವಾಲೆ. ಸೊ ದೀಪ ಬೆಳಗಿದಾಗ ಅದ್ರ ಜೊತೆ ಹೊಗೆ ಬಂದ್ರೆ ಅದು ಹೊಗೆ ಏನ್ ಮಾಡುತ್ತೆ? ಅದು ಒಂದು ಕಲೆ ಬರಿಸುತ್ತೆ, ರೈಟ್. ಸಪೋಸ್ ಒಂದು ಗ್ಲಾಸ್, ಈಗಿನ ಕಾಲದಲ್ಲಿ ಅದು ಬರುತ್ತೆ ನೋಡಿ, ಸುತ್ತಲೂ ಗ್ಲಾಸ್ ಇರುತ್ತೆ, ಕಂದಿಲಿನೇ
ಕಂದಿಲಲ್ಲಿ ಆ ದೀಪ ಹಚ್ಚಿದಾಗ ಅದರ ಜೊತೆ ಹೊಗೆ ಬಂದಾಗ ಅದು ಹೊಗೆ ಅಂಟಿಕೊಳ್ಳುತ್ತೆ, ಅದರ ಪವರ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಹೊಗೆ ಅಂಟ್ಕೊಂಡಾಗ ಅದು ಕಂದಿಲು ಕಪ್ಪಾಗುತ್ತೆ. ಕಪ್ಪಾದ ಕಾರಣದಿಂದ ಹೊರಗಡೆ ಲೈಟ್ ಬರೋದಿಲ್ಲ. ಅದೇ ರೀತಿ ಯಾವಾಗ ಮನಸ್ಸು ಭೌತಿಕ ಗುಣಗಳ ಜೊತೆ ಅಂಟಿಕೊಂಡಿದೆ, ಆತ್ಮದ ಪ್ರಕಾಶ ಹೊರಗಡೆ ಬರೋದಿಲ್ಲ. ಓಕೆ. ಆದರೆ ಗುಣಗಳಿಂದ ಬೇರ್ಪಟ್ಟ ಮನಸ್ಸು, ಮೈಂಡ್ ವಿಚ್ ಇಸ್ ಫ್ರೀ ಫ್ರಮ್ ಮೋಡ್ಸ್, ಏನಾಗುತ್ತೆ, ಅದು ಮುಕ್ತಿಯ ಕಾರಣವಾಗುತ್ತೆ. ಹೇಗೆ ತಾಜಾ ತುಪ್ಪ ತುಂಬಿದ ಬತ್ತಿಯೊಂದಿಗೆ ದೀಪ ಪ್ರಕಾಶಮಯವಾದಾಗ ಜ್ವಾಲೆ, ರೈಟ್? ಸೊ ವೆನ್ ಶುದ್ಧ ತುಪ್ಪದಲ್ಲಿ ನಾವು ಬತ್ತಿ ಹಚ್ಚಿದಾಗ ಅಲ್ಲಿ ಹೊಗೆ ಬರೋದಿಲ್ಲ. ಕೆರೋಸಿನಿಂದ ಬತ್ತಿ ಹಚ್ಚಿದಾಗ ಹೊಗೆ ಬರುತ್ತೆ, ಶುದ್ಧ ತುಪ್ಪದಲ್ಲಿ ಬತ್ತಿ ಹಚ್ಚಿದಾಗ ಹೊಗೆ ಬರೋದಿಲ್ಲ. ಅದೇ ರೀತಿ ಯಾವಾಗ ಮನಸ್ಸನ್ನ ನಾವು ಶುದ್ಧ ಸತ್ವದಲ್ಲಿ ಇಡ್ತೀವಿ, ಶುದ್ಧ ಮನಸ್ಸಿನಿಂದ ನಾವು ಭಕ್ತಿ ಸೇವೆ ಮಾಡ್ತೀವಿ, ಆಗ ಆತ್ಮದ ಪ್ರಕಾಶ ಪ್ರಜ್ವಲಿತವಾಗುತ್ತೆ. ಇಟ್ ಬಿಕಮ್ಸ್ ವೆರಿ ಪ್ಯೂರ್. ಪ್ಯೂರ್ ಕಾನ್ಶಿಯಸ್ನೆಸ್ ಇಸ್ ಲಿಬರೇಟೆಡ್, ಇಸ್ ಪ್ರೆಸೆಂಟೆಡ್. ಆಗೇನಾಗುತ್ತೆ, ಎಲ್ಲರಿಗೂ ಪ್ರಕಾಶ ದೊರಕುತ್ತೆ. ರೈಟ್? ಸೊ ಅರ್ಥ ಆಗ್ತಾ ಇದೆಯಾ? ಸೊ ಈ 2 ಶ್ಲೋಕಗಳಲ್ಲಿ ಇದನ್ನು ವರ್ಣಿಸಿದ್ದಾರೆ. ಇದರ ಅನುವಾದವನ್ನು ಓದೋಣ. ತಾವನ್ನಯಂ ವ್ಯವಹಾರ ಸದಾವೀಃ ಕ್ಷೇತ್ರಜ್ಞ ಸಾಕ್ಷೋ ಭವತಿ ಸ್ಥೂಲ ಸೂಕ್ಷ್ಮಃ ತಸ್ಮಾನ್ಮನೋಲಿಂಗಂ ಅದೋ ವದಂತಿ ಗುಣಾಗುಣತ್ವಸ್ಯ ಪರಾವರಸ್ಯ. ಯಾರು ಓದ್ತೀರಾ ಈಗ? ಯಾರು ಓದಿಲ್ಲ? ಭಾನುಕುಮಾರಿ ಮತ್ತೆ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಮನಸ್ಸು ಜೀವಿಯನ್ನು ಭೌತಿಕ ಜಗತ್ತಿನ ನಾನಾ ಜೀವ ಯೋನಿಗಳಲ್ಲಿ ಅಲೆಯುವಂತೆ ಮಾಡುತ್ತದೆ. ಹೀಗಾಗಿ ಜೀವಿಯು ಮನುಷ್ಯ, ದೇವತೆ, ದಪ್ಪನೆಯ ವ್ಯಕ್ತಿ, ಕೃಶವನಾದ ಮಾನವ ಮುಂತಾದ ಬೇರೆ ಬೇರೆ ದೇಹಾಕಾರಗಳನ್ನು ಪಡೆದು ಪ್ರಾಪಂಚಿಕವಾದ ವಿಷಯಗಳನ್ನು ಅನುಭವಿಸುತ್ತಾನೆ. ದೇಹದ ಬಾಹ್ಯ ಚೆಹರೆ, ಬಂಧನ ಮತ್ತು ವಿಮೋಚನೆ ಇವೆಲ್ಲಕ್ಕೂ ಮನಸ್ಸು ಕಾರಣವೆಂದು ವಿದ್ವಾಂಸರು ಹೇಳುತ್ತಾರೆ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು. ಸೊ ಇವನು ದಪ್ಪ, ಇವನು ತೆಳ್ಳಗೆ. ಆಕ್ಚುಲಿ ಆತ್ಮ ದಪ್ಪ ಇಲ್ಲ, ತೆಳ್ಳಗೂ ಇಲ್ಲ, ಅದು ಉದ್ದಕ್ಕೂ ಇಲ್ಲ. ಏನಂತಾರೆ, ಇಸ್ ನಾಟ್ ಶಾರ್ಟ್ ಟಾಲ್. ಸೊ ಇದೆಲ್ಲ ಮನಸ್ಸಿನಿಂದ ಆಗಿರುವಂತಹ ಆಲೋಚನೆಗಳು, ಬಂದಿರುವಂತಹ ಆಲೋಚನೆಗಳು. ಗುಣಾನುರಕ್ತಂ ವ್ಯಸನಾಯ ಜಂತೋ ಕ್ಷೇಮಾಯ ನೈರ್ಗುಣ್ಯಮಥೋ ಮನಸ್ಯಾತ್ ಯಥಾ ಪ್ರದೀಪೋ ಘೃತವರ್ತಿಮಶ್ನನ್ ಶಿಖಾ ಸಧೂಮಾ ಭರತಿ ಹಿ ಅನ್ಯದಾ ಸ್ವಂ ಪದಂ ತಥಾ ಗುಣಕರ್ಮಾನುಬದ್ಧಂ ವೃತ್ತಿರ್ಮನಃಶ್ರಯದೆ ಅನ್ಯತ್ರ ತತ್ವಂ. ಪ್ರೇಮ ಮಾತಾರಿ ಕೈ ಎತ್ತಿದ್ದಾರೆ. ಹರೇ ಕೃಷ್ಣ. ಜೀವಿಯ ಮನಸ್ಸು ಇಹಲೋಕದ ಭೋಗ ಬಯಕೆಗಳನ್ನು ತುಷ್ಟಿಗೊಳಿಸುವುದರಲ್ಲೇ ಮಗ್ನವಾದಾಗ ಅದು ಇಹದ ಜಗತ್ತಿಗೆ ಬದ್ಧವಾಗಿರಬೇಕಾಗಿ ಬರುತ್ತದೆ. ಯಾತನೆಯನ್ನು ಅನುಭವಿಸಬೇಕಾಗುವುದು. ಲೌಕಿಕ ಸುಖಾಪೇಕ್ಷೆಯನ್ನು ತೊರೆದಾಗ ಮುಕ್ತಿಗೆ ಕಾರಣವಾಗುತ್ತದೆ. ಸೊಟ್ಟು ಸೊಟ್ಟಾಗಿ ಉರಿಯುವ ದೀಪದ ಬತ್ತಿಯು ದೀಪದ ಗಾಜಿನ ಕವಚಕ್ಕೆ ಹೊಗೆ ತಾಗಿಸಿ ಬೆಳಕನ್ನು ತಗ್ಗಿಸುತ್ತದೆ. ತುಪ್ಪವನ್ನು ತೈಲವಾಗಿ ಬಳಸಿ ದೀಪದುರಿಯನ್ನು ನೇರಗೊಳಿಸಿದಾಗ ದೀಪದ ಪ್ರಭೆಯು ಹೆಚ್ಚು ಪ್ರಕಾಶಮಾನವಾಗುತ್ತದೆ. ಇದೇ ರೀತಿಯಲ್ಲಿ ಮನಸ್ಸು ಐಹಿಕ ಭೋಗ ಬಯಕೆಗಳಲ್ಲಿ ಮಗ್ನವಾದಾಗ ಅದರ ಫಲ ದುಃಖಾನುಭವ. ಮನಸ್ಸು ಇಂದ್ರಿಯ ತೃಪ್ತಿಯ ಅಪೇಕ್ಷೆಗಳಿಂದ ಕಳಚಿಕೊಂಡರೆ ಕೃಷ್ಣ ಪ್ರಜ್ಞೆ ಎಂಬ ಮೂಲ ರೂಪದ ಪ್ರಖರ ಪ್ರಭೆ ಫಲಿಸುತ್ತದೆ. ಹರೇ ಕೃಷ್ಣ. ಈ ಒಂದು ಎಕ್ಸಾಂಪಲ್ ಆಲ್ರೆಡಿ ನೋಡಿದ್ದೀವಿ ನಾವು, ರೈಟ್? ಹಿಂದಿನ ಶ್ಲೋಕದಲ್ಲಿ, ಹಿಂದಿನ ಸ್ಲೈಡ್ ಅಲ್ಲಿ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಶುದ್ಧ ಭಕ್ತಿ ಸೇವೆಯನ್ನ ಮಾಡಬೇಕು. ಮನಸ್ಸನ್ನ ಕೃಷ್ಣನ ಭಕ್ತಿ ಸೇವೆಯಲ್ಲಿ, ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿಸಬೇಕು. ಆಗ ಅದು ತುಪ್ಪದಲ್ಲಿ, ತಾಜಾ ತುಪ್ಪದಲ್ಲಿ ಉರಿಯುವ ಬತ್ತಿ ಅಂತೆ. ಅದರಿಂದ ಯಾರಿಗೂ ಕಷ್ಟ ಆಗೋದಿಲ್ಲ, ನೋವಾಗೋದಿಲ್ಲ, ಎಲ್ಲರೂ ಸುಖವಾಗಿರ್ತಾರೆ. ರೈಟ್? ಸೊ ನಾವು ಕೂಡ ಶುದ್ಧ ಭಕ್ತಿಯನ್ನ ಮಾಡಿದಾಗ, ರೈಟ್, ನಾವು ಸುಖವಾಗಿರ್ತೀವಿ. ವಿ ಎಕ್ಸ್ಪೀರಿಯನ್ಸ್ ರಿಯಲ್ ಹ್ಯಾಪಿನೆಸ್. ಸ ವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರಧೋಕ್ಷಜೆ
ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಯಾವಾಗ ನಾವು ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗುತ್ತೇವೆ ಆಗ ನಾವು ಸಂತುಷ್ಟರಾಗ್ತೇವೆ. ಪ್ರಸೀದತಿ, ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಸೊ ಅಂತಹ ಪರಮ ಆನಂದವನ್ನ ಪಡಿಬೇಕಂದ್ರೆ ನಾವು ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿಸಬೇಕು. ಅಂಡ್ ಮಿಶ್ರಿತ ಭಕ್ತಿ ಅಥವಾ ಕರ್ಮಕಾಂಡ ಮಾಡುವುದಂದ್ರೆ ಅದು ಸೊಟ್ಟ ಸೊಟ್ಟಾಗಿ ಉರಿಯುವ ಬತ್ತಿ ಅಂತೆ. ಅದರಿಂದ ಹೊಗೆ ಬರುತ್ತೆ, ಹೊಗೆಯಿಂದ ಕಣ್ಣು ಉರಿಯುತ್ತೆ, ಮತ್ತೆ ದೀಪದ ಪ್ರಕಾಶ ಹರಡೋದಿಲ್ಲ. ಕರೆಕ್ಟ್. ಸೊ ಅದು ಮಂದವಾಗಿ ಉರಿಯುತ್ತೆ. ಸುಶೀಲ ಪ್ರಭುಪಾದರ ಶುದ್ಧ ಭಕ್ತಿ ಸೇವೆ ಬಗ್ಗೆ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಮಾಂ ಚ ಯೋಗ ವಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮದೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ನಾವು ಶುದ್ಧ ಭಕ್ತಿ ಸೇವೆಯನ್ನು ಮಾಡಿದಾಗ ಬ್ರಹ್ಮ ಭೂಯಾಯ ಕಲ್ಪತೆ. ನಾವು ವಿವೇಕಂ ಬ್ರಹ್ಮ ಭೂಯಾಯ, ವಿವೇಕಂ ಸ್ಪಿರಿಚುವಲ್ ಟ್ರಾನ್ಸೆಂಡೆಂಟಲ್ ಅಂತ ಹೇಳ್ತಾರೆ. ಓಕೆ, ಸೊ ನಾವು ಇವತ್ತೇನು ಚರ್ಚೆ ಮಾಡಿದ್ದೀವಿ? ವೇದಗಳಲ್ಲಿ ಮಂದ ಬುದ್ಧಿಯವರಿಗೆ ಬೇಕಾದಂಥ ಉಪದೇಶಗಳಿವೆ. ಅವರು ಕೇವಲ ಕರ್ಮಕಾಂಡೀಯ ಸೆಕ್ಷನ್ಸ್ ಅನ್ನು ಅವರು ಪಾಲಿಸ್ತಾರೆ, ಭೌತಿಕ ಸುಖವನ್ನು ಬಯಸ್ತಾರೆ. ಭೌತಿಕ ಸುಖಕ್ಕೆ, ಭೌತಿಕ ಬಂಧನಕ್ಕೆ ಮುಖ್ಯ ಕಾರಣ ನಮ್ಮ ಮನಸ್ಸು. ನಮ್ಮ ಮನಸ್ಸಿನ ಹಲವಾರು ಗುಣಗಳನ್ನ, ಲಕ್ಷಣಗಳನ್ನ ಇಲ್ಲಿ ವರ್ಣಿಸಿದ್ದಾರೆ. ನಂತರ ಮನಸ್ಸನ್ನು ಹೇಗೆ ಪರಿಶುದ್ಧಗೊಳಿಸಬೇಕು, ಯಾವಾಗ ಮನಸ್ಸು ಭಕ್ತಿ ಸೇವೆಯಲ್ಲಿ ತೊಡಗುತ್ತೋ ಅದು ಮುಕ್ತಿಗೆ ಕಾರಣವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಈ ರೀತಿ ಮನಸ್ಸಿನ ಬಗ್ಗೆ ಹೇಳಿದ್ದಾರೆ. ನಂತರ ಮುಂದಿನ ಶ್ಲೋಕಗಳಲ್ಲಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅದೇನಂದ್ರೆ ಒಂದು ನಿಮಿಷ. ಮನಸ್ಸಿನ ಕಾರ್ಯಗಳು 9, 10, 11ರಲ್ಲಿ. ನಂತರ ಭೌತಿಕ ಪ್ರಪಂಚಕ್ಕೆ ಮುಕ್ತ ಆತ್ಮಗಳ ಪ್ರತಿಕ್ರಿಯೆ, ಹೌ ಪ್ಯೂರ್ ಡಿವೋಟೀಸ್ ರೆಸ್ಪಾಂಡ್ ಟು ದಿಸ್ ಮೆಟೀರಿಯಲ್ ವರ್ಲ್ಡ್. ನಂತರ ಬದ್ಧ ಆತ್ಮಗಳು ಭ್ರಮೆಯಿಂದ ಹೇಗೆ ಮುಕ್ತವಾಗುತ್ತವೆ ಅನ್ನುವ 3 ವಿಷಯಗಳನ್ನು ನಾವು ಮುಂದಿನ ವಾರ ಚರ್ಚೆ ಮಾಡೋಣ. ಓಕೆ, ಸೊ ಮುಂದಿನ ವಾರ ಯಾವ ದಿನ ಆಗುತ್ತೆ, ಯಾವ ಡೇಟು? ನಾನು ಸ್ಕೆಡ್ಯೂಲ್ ನೋಡ್ತೀನಿ. ಓಕೆ, ಫೆಬ್ರವರಿ 5ನೇ ತಾರೀಕು ನಾನು ಗೋವಾದಲ್ಲಿ ಇರ್ತೇನೆ. ಅಲ್ಲಿ ಸತ್ಸಂಗ. ಸೊ ನಾನು ಬ್ಯುಸಿ ಇರ್ತೀನಿ ಆವತ್ತಿನ ದಿನ. ನಮ್ದೊಂದು ಬೇರೆ ಆಧ್ಯಾತ್ಮಿಕ ಕಾರ್ಯಕ್ರಮ ಇದೆ. ಸೊ ಮುಂದಿನ ವಾರ ಬುಧವಾರ ಕ್ಲಾಸ್ ಮಾಡಲು ಸಾಧ್ಯವಾಗುವುದಿಲ್ಲ. ಮುಂದಿನ ವಾರ ಕೂಡ ಆಗೋದಿಲ್ಲ. ಮಾಡಿಬಿಟ್ಟು ಹೇಳ್ತೀನಿ. ಆದ್ರೆ ಮಂಗಳವಾರ ಮಾಡೋಣ, ಇಲ್ಲಾಂದ್ರೆ ನೆಕ್ಸ್ಟ್ ವಾರ ಕ್ಲಾಸು ಕ್ಯಾನ್ಸಲ್ ಮಾಡ್ಬೇಕು. ಓಕೆ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೇಳಿ. ಇದು ಇವಾಗ ಕೇಳ್ತಾನೆ ಇದೀವಿ ಪ್ರಭು, ನಾವು ಈ ದೇಹ ಅಲ್ಲ ಆತ್ಮ ಅಂತ. ಬಟ್ ಅದು ನಮ್ಗೆ ಯಾವಾಗ ರಿಯಲೈಸ್ ಆಗುತ್ತೆ ಪ್ರಭು? ಅದ್ರ ಬಗ್ಗೆ ಡೈಲಿ ಚಿಂತನೆ ಮಾಡ್ತಾ ಇರಬೇಕು, ಮತ್ತೆ ಆ ಪ್ರಾಕ್ಟೀಸ್ ಮಾಡ್ಬೇಕು ಕೂಡ. ಅದು ಚಿಂತನೆ ಮಾಡ್ತೆ ಪ್ರಭು. ಇವಾಗ ಮನ್ಸಿಗೆ ನೋವಾದಾಗ ಯಾವ್ದಾದ್ರು ಘಟನೆಯಿಂದ ಅಯ್ಯೋ ನಾನು ಈ ತರ ಮಾಡ್ಕೋಬಾರ್ದು, ನನ್ನ ಆತ್ಮ ಅಲ್ವಾ ಅಂತ ಚಿಂತನೆ ಮಾಡಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ ಪ್ರಭು. ಅಟ್ಲೀಸ್ಟ್ ಥೆರಟಿಕಲಿ ವಿ ಶುಡ್ ನೋ. ಮತ್ತೆ ಆ ಸಾಕ್ಷಾತ್ಕಾರ ಸಾಧನೆಯಿಂದ ಸಾಕ್ಷಾತ್ಕಾರ ಆಗುತ್ತೆ. ಅದು ಕೆಲವೊಮ್ಮೆ ಸೇವೆ ಕೂಡ ಮಾಡಬೇಕು. ಗುರುಗಳ ಸೇವೆ ಮಾಡೋದ್ರಿಂದ, ಗುರು ಅನುಗ್ರಹದಿಂದ ತಕ್ಷಣ ಸಾಕ್ಷಾತ್ಕಾರವಾಗುತ್ತೆ. ರೈಟ್. ಸೊ ಮೊನ್ನೆ ತ್ರಿವಿಕ್ರಮ ಸ್ವಾಮಿ ಮಹಾರಾಜರು ಬಂದಿದ್ರು. ಅವ್ರು ಪ್ರಭುಪಾದರು ಒಂದು ಸ್ಮಾಲ್ ಕತೆ ಹೇಳ್ತಾ ಇದ್ರು. ಅವರು ಪ್ರಭುಪಾದರು ಮಧ್ಯಾಹ್ನ 11 ಗಂಟೆಗೆ ಸ್ವಲ್ಪ ತೈಲ ಮಸಾಜ್, ಅಭ್ಯಂಗ ಸ್ನಾನ ಮಾಡ್ತಾ ಇದ್ರು. ಸೊ ಆಗ ಈ ತ್ರಿವಿಕ್ರಮ ಮಹಾರಾಜರು ಪ್ರಭುಪಾದರ ಶರೀರಕ್ಕೆ ಎಣ್ಣೆ ಹಚ್ಚಿ ಅವರು ಮಸಾಜ್ ಮಾಡ್ತಾ ಇದ್ರು. ಆಗ ಪ್ರಭುಪಾದರು ಮಾತಾಡ್ತಾ ಹೇಳ್ತಾರೆ, ಆ ಬಟ್ಟೆ ತಗೊಂಬ ಅಂತ. ಅಲ್ಲಿ ಒಂದು ವರ್ಷ ಬಟ್ಟೆ ಇತ್ತು. ಸೊ ಆಗ ತ್ರಿವಿಕ್ರಮ ಮಹಾರಾಜ್ ಆ ಬಟ್ಟೆಯನ್ನು ತಗೊಂಡ್ಬಂದು ಕೇಳ್ತಾರೆ, ಪ್ರಭುಪಾದ್, ದಿಸ್ ಇಸ್ ಫಾರ್ ದ ಫ್ಲೋರ್, ಇದು ನೆಲ ಒರೆಸೋದಕ್ಕ?
ನೆಲ ಒರೆಸೋದಕ್ಕಲ್ಲ ಇದು, ಫಾರ್ ದ ಬಾಡಿ, ನಾಟ್ ಫಾರ್ ದಿಸ್ ಫಾರ್ ದ ಬಾಡಿ. ಸೊ ಪ್ರಭುಪಾದ ಹೇಳ್ತಾರೆ, ಆ ಮಹಾರಾಜ್ ಹೇಳ್ತಾ ಇದ್ರು, ಪ್ರಭುಪಾದರ ಬಾಡಿ ಅಂದ ತಕ್ಷಣ ನನಗೆ ಒಂಥರ ಸಾಕ್ಷಾತ್ಕಾರ ಆಯ್ತದೆ. ಪ್ರಭುಪಾದ ಇಸ್ ಸೀಯಿಂಗ್ ದಟ್ ಹಿ ಇಸ್ ಡಿಫರೆಂಟ್ ಫ್ರಮ್ ದಿಸ್ ಬಾಡಿ. ಇದು ದೇಹಕ್ಕಾಗಿ, ನನಗಲ್ಲ. ಸಾಮಾನ್ಯವಾಗಿ ಜನ ಹೇಳ್ತಾರೆ, ನನ್ಗೋಸ್ಕರ ಬೇಕು, ನನಗೆ ಬಟ್ಟೆ ಕೊಡು, ನನ್ನ ಮೈ ಒರೆಸ್ಕೋಬೇಕು. ಇಲ್ಲ, ಪ್ರಭುಪಾದ ಹೇಳ್ತಾ ಇದ್ರು, ಬಾಡಿ, ನಾನು ದೇಹವಲ್ಲ, ನಾನು ಆತ್ಮ, ನನ್ನ ದೇಹಕ್ಕೆ ಎಣ್ಣೆ ಹತ್ತಿದ್ರೆ ಒರೆಸ್ಕೋಬೇಕು ನಾನು. ಸೊ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಬಂದಾಗ ಅವರ ಪ್ರಭಾವದಿಂದ ನಮಗೂ ಕೂಡ ಸಾಕ್ಷಾತ್ಕಾರ ಬೇಗ ಬರುತ್ತೆ. ಸೊ ಒನ್ ಶುಡ್ ಸರ್ವ್ ದ ಡಿವೋಟೀಸ್, ಒನ್ ಶುಡ್ ಬಿ ಕನೆಕ್ಟೆಡ್ ಟು ಗುರು, ಮತ್ತೆ ಗುರುವಿನ ಸೇವೆ ಮಾಡಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕ್ತಿ. ನಾವು ಇಂಡಿಪೆಂಡೆಂಟ್ ಆಗಿ ಸಾಧನೆ ಚಾಂಟಿಂಗ್ ಎಲ್ಲ ಮಾಡ್ತಿರ್ಬೋದು, ಆದ್ರೆ ಗುರುವಿನ ಭಕ್ತಿ, ಗುರು ಸೇವೆ ಅದು ಕೂಡ ಇಂಪಾರ್ಟೆಂಟ್. ಒನ್ ಶುಡ್ ಡೂ ದಟ್. ಆವಾಗ ಮಾತ್ರ ಸಾಕ್ಷಾತ್ಕಾರ ಬೇಗನೆ ಮೂಡುತ್ತೆ. ಇದು ಪರ್ಸನಲ್ ಆಗಿ ಸೇವೆ ಮಾಡಕ್ ಆಗಲ್ವಲ್ಲ ಪ್ರಭು? ಈಗ ಅವ್ರ ವಾಣಿ ಮಾಡ್ತಾ ಇದೀವಿ, ಅವ್ರು ಹೇಳಿರೋದೆಲ್ಲ ಫಾಲೋ ಮಾಡ್ತಾ ಇದೀವಿ ಪ್ರಭು. ಸೊ ಪ್ರಾರ್ಥನೆ ಮಾಡ್ಬೇಕು ಗುರುಗಳಿಗೆ, ಕೃಷ್ಣನಿಗೆ, ದಯವಿಟ್ಟು ಈ ಸಾಕ್ಷಾತ್ಕಾರವನ್ನು ನೀಡಿ ಅಂತ. ಸೊ ದೆನ್ ವಿ ಶುಡ್ ಇಂಟೆನ್ಸಿಫೈ ಅವರ್ ಸರ್ವಿಸ್. ಸಾಕ್ಷಾತ್ಕಾರ ಯಾವಾಗಾದ್ರೂ ಬರ್ಬೋದು, ಒಂದು ಕ್ಷಣದಲ್ಲಿ ಬರ್ಬೋದು, ಒಂದು ವರ್ಷದ ನಂತರ ಬರ್ಬೋದು, ನಿಮ್ಮ ಅಂತಿಮ ಗಳಿಗೆಯಲ್ಲೂ ಕೂಡ ಬರ್ಬೋದು. ಅಂತೂ ಇದು ಅವ್ರು ಹೇಳಿರೋದೆಲ್ಲ ಫಾಲೋ ಮಾಡ್ಬೇಕು, ಚಾಂಟಿಂಗ್. ನಮ್ಮ ಕಾರ್ಯವನ್ನು ಫಾಲೋ ಮಾಡೋದು, ಸಾಕ್ಷಾತ್ಕಾರ ಕೊಡೋದು ಭಗವಂತನ ಕಾರ್ಯ. ಅವ್ರು ಯಾವಾಗ ಕೊಡ್ತಾರೋ ಅದು ಸ್ವೀಕರಿಸ್ಬೇಕಷ್ಟೇ. ನಮ್ಮ ಕಾರ್ಯನ ಮಾಡ್ತಾ ಹೋಗ್ಬೇಕು, ಸಾಧನೆ ಮಾಡ್ತಾ ಹೋಗ್ಬೇಕು. ಅದೇ ಪ್ರಭು, ಅದು ಗುರು ಸೇವೆ ಅಂತ ನೀವ್ ಹೇಳ್ತಿರಲ್ಲ, ಅದು ಹೆಂಗೆ ಸಾಧ್ಯ ಇಲ್ಲ ಅಂತ. ವಾಣಿ ಸೇವೆ ಮಾಡ್ತಾ ಇರಿ. ಸರಿ. ಆಮೇಲೆ ಇನ್ನೊಂದು ಪ್ರಭು, ಇದು ದೇಹಕ್ಕೆ ವಯಸ್ಸಾಗಲ್ಲ, ದೇಹ ಚೇಂಜ್ ಆಗ್ತಾ ಇರುತ್ತೆ, ಆತ್ಮಕ್ಕೆ ವಯಸ್ಸಾಗಲ್ಲ ಅಂತಿದೆಯಲ್ಲ ಪ್ರಭು. ಸೊ ದೇಹದಲ್ಲಿ ಸಟಲ್ ಬಾಡಿನೂ ಇರುತ್ತಲ್ಲ ಪ್ರಭು, ಅವಾಗ ಮನಸ್ಸಿಗೆ ವಯಸ್ಸಾಗುತ್ತೋ ಇಲ್ವೋ ಪ್ರಭು? ಇಲ್ಲ, ಮನಸ್ಸು ಸೂಕ್ಷ್ಮವಾದದ್ದು. ಸೊ ನಾವು ತೀರ್ಕೊಂಡಾಗ, ದೇಹ ತೀರ್ಕೊಂಡಾಗ ಮನಸ್ಸು ಮತ್ತೆ ಇಂದ್ರಿಯಗಳೆಲ್ಲ ಮುಂದಿನ ದೇಹಕ್ಕೆ ಹೋಗ್ತವೆ. ಓಕೆ, ಮನಸ್ಸು ಸುಡೋದಿಲ್ಲ, ಮನಸ್ಸು ಮಣ್ಣಾಗೋದಿಲ್ಲ. ಮನಸ್ಸು ನಮ್ಮ ಜೊತೆ ಮುಂದಿನ ದೇಹಕ್ಕೆ ಹೋಗುತ್ತೆ. ಇದು 15ನೇ ಅಧ್ಯಾಯದಲ್ಲಿ ಕೊಟ್ಟಿದಾರಲ್ಲ ಭಗವದ್ಗೀತೆಯಲ್ಲಿ. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಇಂದ್ರಿಯಾಣಿ ಮನಶ್ಚಾಯಂ ವಿಷಯಾನುಪಸೇವತೆ. ರೈಟ್. ಶರೀರಂ ಯಥಾಪ್ನೋತಿ ಯಚ್ಚ ಪುತ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯೋರ್ಗಂಧಾನಿ ವಾಶಯಾತ್. ಹೇಗೆ ಗಾಳಿ ಸುವಾಸನೆಯನ್ನ ತಗೊಂಡು ಹೋಗುತ್ತೆ, ಹೂವಿನ ಸುವಾಸನೆಯನ್ನು ಎಳ್ಕೊಂಡು ಹೋಗುತ್ತೆ, ಅದೇ ರೀತಿ ಆತ್ಮ ದೇಹ ಬಿಟ್ಟಾಗ ಆತ್ಮದ ಜೊತೆ ಇಂದ್ರಿಯ, ಮನಸ್ಸು ಮತ್ತೆ ಮನಸ್ಸಿನಲ್ಲಿರುವ ಇಚ್ಛೆಗಳೆಲ್ಲ ಮುಂದಿನ ಜನ್ಮಕ್ಕೆ ಹೋಗ್ತವೆ. ಬಟ್ ಕ್ಲಿಯರ್ ಆಗಿ ಎಲ್ಲೂ ಕೊಟ್ಟಿಲ್ಲ ಅಲ್ವಾ ಪ್ರಭು, ಸಟಲ್ ಬಾಡಿಗೆ ವಯಸ್ಸಾಗಲ್ಲ ಅಂತ? ವಯಸ್ಸಾದ್ರೂ ಕೂಡ ಅದು ಆಕ್ಟಿವ್ ಆಗಿರುತ್ತೆ. ಸಿ, material elements never become old. Material elements, earth, water, fire, air, ether. ವಯಸ್ಸಾದವ್ರ ದೇಹದಲ್ಲೂ ಅದೇ ಇದೆ, ಪಂಚಮಹಾಭೂತಗಳು. ರೈಟ್. ಹುಟ್ಟಿದ ಮಗುವಲ್ಲೂ ಕೂಡ ಅವೇ ಇವೆ ಪಂಚಮಹಾಭೂತಗಳು. ರೈಟ್. ಸಂಖ್ಯೆಯಲ್ಲಿ ನೋಡಿದರೆ ದೇರ್ ಇಸ್ ನೋ ವ್ಯತ್ಯಾಸ. ಹಳೆ ಓಲ್ಡ್ ಬಾಡಿ ದೇರ್ ಇಸ್ ನೋ ವ್ಯತ್ಯಾಸ, ಓನ್ಲಿ ಫಂಕ್ಷನಿಂಗ್ ವೀಕ್ ಆಗುತ್ತೆ. ಸರಿ ಸರಿ. It's only the functioning elements remain as it is. Elements never become old. They are always eternal. ಶಾಶ್ವತವಾದ ಎಲಿಮೆಂಟ್ಸ್ ಎಲ್ಲ. ಸತ್ ಮೇಲೂನು ಆ ಎಲಿಮೆಂಟ್ಸ್ ಜೊತೆ ಸೇರ್ಕೊಂಡ್ಬಿಡುತ್ತೆ. ಮಣ್ಣಲ್ಲಿ ಅರ್ಥಲ್ಲಿ ಹೋಗುತ್ತೆ, ನೀರಲ್ಲಿ ಹೋಗುತ್ತೆ, ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ. ಸರಿ, ಥ್ಯಾಂಕ್ ಯು ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು, ಮಹಾರಾಜರು ಬಂದಿದ್ರು ಪ್ರಭು ನಮ್ ಸೆಂಟರ್ಗೆ. ನಾವು ಆತ್ಮೀಯವಾಗಿ ಬರ್ಮಾಡ್ಕೊಂಡ್ವಿ ನಮ್ ಸೆಂಟರ್ಗೆ. ಯಾವ ಸೆಂಟರ್ಗೆ? ಎಲ್ಲಿ? ಹೊಸ ರೋಡಲ್ಲಿ ಒಂದು ಹೊಸ ಬ್ಯಾಚ್ ಓಪನ್ ಮಾಡಿದ್ರು, ಅಲ್ಲಿ ಹೊಸ ಸೆಂಟರ್ ಓಪನ್ ಮಾಡಿದ್ರು. ಅಲ್ಲಿಗೊಂದ್ಸಲಿ ಹೊಸ ರೋಡಲ್ಲಿ ಹೊಸ ರೋಡು. ಓಕೆ ಓಕೆ, ಹೊಸ ಎಲೆಕ್ಟ್ರಾನಿಕ್ ಸಿಟಿ. ಅಲ್ಲಿ ಬಂದು ಮತ್ತೆ ನಮ್ ಸೆಂಟರ್ ಕೂಡ್ಲು ಬರುತ್ತೆ ಪ್ರಭು. ಕೂಡ್ಲಿಗೂ ಕರ್ಕೊಂಡ್ ಬಂದಿದ್ವಿ ಪ್ರಭು ನಾವು ಮಹಾರಾಜರು. ವೆರಿ ನೈಸ್, ವೆರಿ ನೈಸ್. ತುಂಬಾ ಸಂತೋಷ. ಮತ್ತೆ ಶೇಷಾದ್ರಿಪುರಂ ಬಂದಿದ್ರು, ಮತ್ತೆ ಅಲ್ಲೂ ಹೋಗಿದ್ವಿ.
ಕರೆಕ್ಟ್ ಕರೆಕ್ಟ್. ನಮ್ಮ ದೇವಸ್ಥಾನದಲ್ಲಿ 2 ದಿನ ಇದ್ರು, 2 ದಿನ ಅವರ ಸೇವಾವಕಾಶ ಸಿಕ್ಕಿತ್ತು. ಪ್ರಭು ನಮಗೂ ಸ್ವಲ್ಪ ಒಂದು ಚೂರು ನಮ್ಗೆ ಸೇವೆ ಸಿಕ್ತು ಅವ್ರದ್ದು. ಹ್ಮ್ ನೀರ್ ಕೊಡೋದಾಗ್ಲಿ, ನೀರ್ ಕೊಡೋದು, ಪ್ರಸಾದ ಕೊಡೋದು, ನಮ್ಗೆ ಸೇವೆ ಸಿಕ್ತು ಪ್ರಭು. ಅವ್ರು ತುಂಬಾ 84 ವರ್ಷ ವಯಸ್ಸು ಆದ್ರೂ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಎಷ್ಟು ಉತ್ಸಾಹ ನೋಡಿ. ರೈಟ್, ಶರೀರಕ್ಕೆ ವಯಸ್ಸಾದ್ರೂ ಕೂಡ ಅವರ ಮನಸ್ಸು ಮತ್ತೆ ಅವರ ಆತ್ಮ ಇನ್ನು ಉತ್ಸಾಹಮಯವಾಗಿದೆ. ಎಂಥೂಸಿಯಾಸ್ಟಿಕ್ ಟು ಸರ್ವ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಇವತ್ತಿಗೆ ಇಲ್ಲೇ ನಿಲ್ಸೋಣ, ಮತ್ತೆ ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜಯ. ಶ್ರೀಮದ್ ಭಾಗವತ ಮಹಾಪುರಾಣ ಕಿ ಜಯ. ಹರೇ ಕೃಷ್ಣ.